त्रैगुण्यवर्जितमजं विकुमार्यमीशं वन्दे भवद्भ्रमरसुचिरवन्द्यं भवति अनुभावादेडमुकोऽपि वाग्मी जडमतिसन्तुर्जायते प्राज्ञमौलिः सकलवचनचेतो देवता भारती सा मम मनसि निरहं सन्निधि मानसे च हे रम्भकुमलरसनाम्बरकुङ्कुमाङ्का मालारिपुत्रकवियत्र पवित्रगात्र कारुण्यरूप सुकलाप महाप्रताप प्रारब्धकार्यमृदैर्भवेदविघ्नम्। ಸೇರಿರುವ ಎಲ್ಲರನ್ನ ಕೂಡ ಅತಿಥಿಗಳನ್ನು ಸ್ವಾಗತಿಸಬೇಕು ಅಂತ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಚಂದ್ರಶೇಖರ್ ಕೆ ಅವರು ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಸಭಾಧ್ಯಕ್ಷರೇ, ಎಲ್ಲ ಮುಖ್ಯ ಅತಿಥಿಗಳೇ, ರಾಷ್ಟ್ರೀಯ ಸೇವಾ ಯೋಜನೆ ನಮ್ಮ ಭಾರತ ಸರ್ಕಾರದ ಯುವಜನ ಮತ್ತು ಯುವ ಸಬಲೀಕರಣ ಇಲಾಖೆಯ ಅಧೀನದಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ಪಡೆದುಕೊಂಡು ರಾಜ್ಯ ಸರ್ಕಾರದ ಯುವ ಸಬಲೀಕರಣ ಇಲಾಖೆಯು ರಾಜ್ಯದಾದ್ಯಂತ ಬೇರೆ ಬೇರೆ ಪದವಿ ಪೂರ್ವ ಕಾಲೇಜುಗಳು ಮತ್ತು ಪದವಿ ಕಾಲೇಜುಗಳಲ್ಲಿ ಈ ರಾಷ್ಟ್ರೀಯ ಸೇವಾ ಯೋಜನಾ ಘಟಕಗಳನ್ನು ಸ್ಥಾಪಿಸಿ ಆಯ್ದ ವಿದ್ಯಾರ್ಥಿಗಳಿಗೆ ಸಮಾಜಮುಖಿಯಾಗಿ ಹೇಗೆ ಬದುಕಬೇಕು, ಶಿಕ್ಷಣದೊಂದಿಗೆ ಸಮಾಜದೊಟ್ಟಿಗೆ ಹೇಗೆ ಬೆರೀಬೇಕು ಎನ್ನುವುದರ ಬಗ್ಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ನೀಡುವ ಉದ್ದೇಶಕ್ಕಾಗಿ ಈ ಒಂದು ಯೋಜನೆ ಆರಂಭ ಆಗಿದೆ. ರಾಷ್ಟ್ರೀಯ ಸೇವಾ ಯೋಜನೆಯ ಲಾಂಛನ ಅಲ್ಲಿ ನೋಡಿರ್ಬೋದು, ಒಂದು ಚಕ್ರ ಇದೆ. ಕೋನಾರ್ಕ್ ಸೂರ್ಯ ದೇವಸ್ಥಾನದ ಧ್ವಜದ ಚಕ್ರದ ಚಿತ್ರ, ಅದು ಲಾಂಛನ. ಚಕ್ರ ಎನ್ನುವುದು ಅಭಿವೃದ್ಧಿಯ ಸಂಕೇತ. ವಿದ್ಯಾರ್ಥಿಗಳು ಅಭಿವೃದ್ಧಿಯಾಗಬೇಕು, ದೇಶಕ್ಕೆ ಸಮಾಜಕ್ಕೆ ವಿದ್ಯಾರ್ಥಿಗಳು ದೊಡ್ಡ ಆಸ್ತಿಯಾಗಬೇಕು ಎನ್ನುವಂಥ ಒಂದು ಹಿನ್ನೆಲೆಯಲ್ಲಿ ರೂಪುಗೊಂಡಂಥ ಈ ಒಂದು ಯೋಜನೆ ಬಹಳ ಯಶಸ್ವಿಯಾಗಿ ದೇಶದಾದ್ಯಂತ ನಡೀತಾ ಇದೆ. ಪ್ರತಿ ವರ್ಷವೂ ಕೂಡ ಕಾಲೇಜ್ ಮಟ್ಟದಲ್ಲಿ ಬೇರೆ ಬೇರೆ ವಾರಾಂತ್ಯದ ಕ್ಯಾಂಪ್ಗಳನ್ನು ಮಾಡಬೇಕು. ಸಮಾಜಕ್ಕೆ ಸಂಬಂಧಪಟ್ಟಂತಹ ಶುಚೀಕರಣದ ಕೆಲಸ ಆಗಿರ್ಬೋದು, ಆರೋಗ್ಯ ಕಾರ್ಯಕರ್ತರಾಗಿ ಸೇವೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡುವಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ವರ್ಷದಾದ್ಯಂತ ಈ ಒಂದು ಘಟಕ ನಡೆಸ್ತಾ ಇರ್ತದೆ. ಅದರಲ್ಲಿ ಒಂದು ವಾರ್ಷಿಕ ವಿಶೇಷ ಶಿಬಿರ. ಈ ವಾರ್ಷಿಕ ವಿಶೇಷ ಶಿಬಿರವನ್ನು ಸಾಮಾನ್ಯವಾಗಿ ಹಳ್ಳಿ ಪ್ರದೇಶದಲ್ಲಿರುವಂಥ ಯಾವುದಾದ್ರೂ ಶಾಲೆಗಳಲ್ಲಿ ನಡೆಸಬೇಕು ಎನ್ನುವುದು ಅದರ ಮುಖ್ಯವಾದ ಒಂದು ಉದ್ದೇಶ. ಶಾಲೆಗಳಲ್ಲಿ ನಡೆಸಿ ಆ ಊರಿನ ಜನರನ್ನೆಲ್ಲ ಶಾಲೆಗೆ ಬರುವ ಹಾಗೆ ಮಾಡಿ, ಊರಿನ ಜನರು ಮತ್ತು ವಿದ್ಯಾರ್ಥಿಗಳು ಪರಸ್ಪರ ಬೆರೆತು ಆ ಶಾಲೆಯ ಅಭಿವೃದ್ಧಿ ಅಥವಾ ಊರಿಗೆ ಸಂಬಂಧಪಟ್ಟ ರಸ್ತೆ ಅಭಿವೃದ್ಧಿ ಇತ್ಯಾದಿ ಕೆಲಸಗಳಲ್ಲಿ ತೊಡಗಿಕೊಳ್ಬೇಕು. ಮಧ್ಯಾಹ್ನದವರೆಗೆ ಸ್ವಲ್ಪ ಹಾಗೆ ದೈಹಿಕವಾದ ಶ್ರಮದಾನ ಮಾಡಬೇಕು. ಮಧ್ಯಾಹ್ನ ನಂತರ ಮೆದುಳಿಗೆ ಮೇವು ಕೊಡುವಂಥ ಬೇರೆ ಬೇರೆ ಚಿಂತನ ಗೋಷ್ಠಿಗಳನ್ನು ನಡೆಸಬೇಕು. ಸಾಯಂಕಾಲದ ಹೊತ್ತು ಮಕ್ಕಳಿಗೆ ರಿಲ್ಯಾಕ್ಸೇಷನ್ ಆಗಲಿಕ್ಕೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಬೇಕು. ಇದಕ್ಕೆಲ್ಲ ಊರಿನ ಬಹಳಷ್ಟು ಜನರನ್ನು ಒಟ್ಟು ಸೇರಿಸಿಕೊಂಡು ಕೆಲಸ ಮಾಡಬೇಕು ಎನ್ನುವುದು ಇದರ ಇನ್ನೊಂದು ಧ್ಯೇಯ. ನಾವು ಏನೇ ವಿದ್ಯಾವಂತರು ಅಂತ ಹೇಳಿಕೊಂಡ್ರು, ಏನೇ ನಾವು ಆಧುನಿಕ ಶಿಕ್ಷಣವನ್ನು ಪಡೆದರೂ ಅಂತಿಮವಾಗಿ ನಾವು ಕೆಲಸ ಮಾಡಬೇಕಾದ್ದು ಸಮಾಜದಲ್ಲಿ. ಸಮಾಜದ ಜನರಿಲ್ಲದೆ ಯಾವ ಅಧಿಕಾರಿ ಇಲ್ಲ, ಸಮಾಜದ ಜನರಿಲ್ಲದೆ ಯಾವುದೇ ರಾಜಕೀಯ ನಾಯಕನೂ ಇಲ್ಲ, ಸಮಾಜವಿಲ್ಲದೆ ದೇಶ ಇಲ್ಲ. ಹಾಗಾಗಿ ಸಮಾಜದೊಟ್ಟಿಗೆ ಹಾಲು ಜೇನಿನ ಹಾಗೆ ಬೆರೆತು ವಿದ್ಯಾರ್ಥಿಗಳು ತಮ್ಮ ವ್ಯಕ್ತಿತ್ವ ವಿಕಸನಗೊಳಿಸುವಂಥ ಒಂದು ಮಹಾ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಶಿಬಿರವನ್ನು
ನಾವು ಈ ವರ್ಷ ಎಲ್ಲಿ ಆಯೋಜಿಸುವುದು ಅಂತ ಕೇಳುವಾಗ ನಾವೊಂದು ಸತ್ಯವನ್ನೇ ಹೇಳಬೇಕಾಗ್ತದೆ ಶ್ರೀಗಳೆಂದು. ಸರ್ಕಾರಿ ಶಾಲೆಗಳಲ್ಲಿ ಕೇಳುವಾಗ ಯಾರು ಕೂಡ ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಒಂದು ರಜೆಯಲ್ಲಿ ಬರಬೇಕಾಗ್ತದೆ ಅಲ್ವಾ, ಸ್ವಲ್ಪ ಅಲ್ಲಿಗೆ ಟೀಚರ್ಸ್ಗಳಲ್ಲಿ ಮತ್ತೇನು ಕಂಡಪಟ್ಟೆ ಖರ್ಚಿಗೆ ಕೇಳ್ತಾರೆ ಅನ್ನುವಂಥದ್ದು ಒಂದು ಹೇಳ್ತಾರೆ. ಹಾಗೆಂತ ಭಾರತದ ಸಂಸ್ಕಾರ ಸಂಸ್ಕೃತಿಗೆ ಬಹಳ ಪೂರಕವಾಗಿ ಕೆಲಸ ಮಾಡುವಂಥ ಶ್ರೀ ಭಾರತಿ ಶಾಲೆ ಆಲಂಕಾರ, ಇಲ್ಲಿ ನಾವು ಹಿಂದೆಯೂ ಒಂದೆರಡು ಸಲ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರಗಳನ್ನು ಮಾಡಿದೆವು. ಈ ವರ್ಷ ವಿನಂತಿಸಿಕೊಂಡಾಗ ಶಾಲೆಯ ಆಡಳಿತ ಮಂಡಳಿಯವರು ಬಹಳ ಸಂತೋಷದಿಂದ ಆಯ್ತು ಬನ್ನಿ ಕಾರ್ಯಕ್ರಮವನ್ನು ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವವರು ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು. ಇವರು ಬೇರೆ ಬೇರೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಮಾಜದಲ್ಲಿ ಒಂದು ಅತ್ಯುನ್ನತವಾದ ಮಾನ್ಯತೆಯನ್ನು ಪಡೆದವರು. ನನಗೆ ನನ್ನ ಬಾಲ್ಯದಿಂದಲೇ ಗೊತ್ತು, ಇವರ ಮನೆಯಲ್ಲಿ ಇವರ ಅಪ್ಪನೂ ಕೂಡ ಒಳ್ಳೆಯ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬಹಳಷ್ಟು ದುಡಿದು ಸಮಾಜಕ್ಕೆ ಒಳ್ಳೆಯ ಒಂದು ಮಾರ್ಗದರ್ಶನ ಬೆಳಕನ್ನು ನೀಡಿದವರು. ಕೂಡೂರು ಮನೆತನ ಅಂತ ಹೇಳಿದರೆ ದಕ್ಷಿಣ ಕನ್ನಡದಲ್ಲಿ ಅದೊಂದು ಬಹಳ ಸುಪ್ರಸಿದ್ಧವಾದ ಪ್ರತಿಷ್ಠಿತ ಮನೆತನ. ಆ ಮನೆತನದ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ನಮ್ಮೊಂದು ಯೋಗವೋ ಏನೋ, ಅವರು ನಮ್ಮ ಊರಿನಲ್ಲಿ ಇಲ್ಲಿ ಜಾಗದಲ್ಲಿ ಸೆಟ್ಲ್ ಆಗಿ ಈ ಊರಿನ ಬೇರೆ ಬೇರೆ ಇಂತಹ, ಅದರಲ್ಲಿ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ರಾಷ್ಟ್ರೀಯತೆಗೆ ಇಂಬು ಕೊಡುವಂತಹ ಈ RSSನ ಸಿದ್ಧಾಂತಗಳಿರುವಂತಹ ಯಾವುದೇ ಕಾರ್ಯಕ್ರಮಗಳಿದ್ದರೂ ಅದರಲ್ಲಿ ಮುಂಚೂಣಿಯಲ್ಲಿ ಕೆಲಸ ನಿರ್ವಹಿಸುವವರು. ಅವರು ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿದ್ದಾರೆ. ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಅವರು ಪ್ರವೃತ್ತಿಯಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡವರು. ಮಗನು ಕೂಡ ಒಬ್ಬರು ಡಾಕ್ಟರ್ ಆಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು ಇವರಿಗೆ ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ಇವತ್ತಿನ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿರುವವರು ನಮ್ಮ ಸ್ಥಳ ದೇವರಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶರವೂರು. ಇದರ ಆಡಳಿತ ಮುಕ್ತೇಸರಾಗಿರುವಂಥ ಶ್ರೀಯುತ ಸುಬ್ರಹ್ಮಣ್ಯ ರಾವ್ ನಗರಿ. ಇವರು ಕೂಡ ಹಾಗೆ, ಇವರ ಇಬ್ಬರು ಮಕ್ಕಳು ನಮ್ಮ ರಾಮಕುಂಜದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಈಗ ಒಂದು ಒಳ್ಳೆಯ ಕೌಟುಂಬಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಶ್ರೀಯುತ ಸುಬ್ರಹ್ಮಣ್ಯ ರಾವ್ ಇವರು ಕೂಡ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡುವವರು. ಧಾರ್ಮಿಕ ಚಟುವಟಿಕೆ ಮಾತ್ರ ಅಲ್ಲದೆ ಯಕ್ಷಗಾನ, ಸಾಹಿತ್ಯ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವವರು. ಬಹಳಷ್ಟು ಬಡ ವಿದ್ಯಾರ್ಥಿಗಳಿಗೆಲ್ಲ ಸಹಾಯ ಮಾಡುವವರು. ಸಮಾಜದಲ್ಲಿ ಒಬ್ಬ ಒಂದು ಆದರ್ಶ ವ್ಯಕ್ತಿಯಾಗಿ ರೂಪುಗೊಂಡವರು ಶ್ರೀಯುತ ಕೆ ಸುಬ್ರಹ್ಮಣ್ಯ ರಾವ್ ಇವರನ್ನು ಈ ಸಮಾರಂಭಕ್ಕೆ ಪೂರಕವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇನ್ನೋರ್ವರು ಶ್ರೀ ಕೃಷ್ಣಕುಮಾರ್ ಅತ್ರಿಜ, ನಮ್ಮೂರಿನವರೇ, ಒಂದೇ ಶಾಲೆಯಲ್ಲಿ ನಾನು ಮತ್ತು ಅವರು ಕಲಿತದ್ದು ಕುಂದೂರು ಶಾಲೆಯಲ್ಲಿ. ಶ್ರೀಯುತ ಕೃಷ್ಣಕುಮಾರ್ ಅತ್ರಿಜ ಇವರು ಬಹಳಷ್ಟು ಸುತ್ತಾಡಿದವರು, ಬೇರೆ ಬೇರೆ ಕಡೆಯ ಒಂದು ಅನುಭವವನ್ನು ಹೊಂದಿರುವವರು. ಆ ಅನುಭವದ ಒಂದು ಆಧಾರದಲ್ಲಿ ಇಲ್ಲಿ ಶ್ರೀ ಭಾರತಿ ವಿದ್ಯಾಸಂಸ್ಥೆಗಳ ಗೌರವಾಧ್ಯಕ್ಷರು ಕೂಡ ಹೌದು. ಇವರ ಈ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಿಗೆ ಇವರು ಹೋಗ್ತಾ ಇದ್ದದರಿಂದಾಗಿ ಇವರ ಅನುಭವವನ್ನು ಈ ಊರಿಗೆ ಧಾರೆ ಎತ್ತಿಕೊಟ್ಟಿದ್ದಾರೆ. ನನಗೆ ಗೊತ್ತಿದೆ, ಕುಂದೂರು ಅಗ್ನಿ ದೇವಸ್ಥಾನದ ಅಭಿವೃದ್ಧಿ ಮತ್ತು ಬ್ರಹ್ಮಕಲಶೋತ್ಸವದಲ್ಲಿ ಬಹಳ ಗೌರವಾಧ್ಯಕ್ಷರಾಗಿ ಪ್ರಧಾನ ಪಾತ್ರವನ್ನು ವಹಿಸಿದವರು. ಭಾರತಿ ವಿದ್ಯಾಸಂಸ್ಥೆಗಳಿಗೂ ಕೂಡ ಗೌರವಾಧ್ಯಕ್ಷರಾಗಿದ್ದಾರೆ. ಆನಂತರ ಇಲ್ಲಿ ಹತ್ತಿರದ ಸುರುಳಿ ದೇವಸ್ಥಾನದಲ್ಲಿ ಕೂಡ ಗೌರವಾಧ್ಯಕ್ಷರಾಗಿದ್ದಾರೆ. ಹೀಗೆ ಬೇರೆ ಬೇರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವವರು ಮತ್ತು ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ನೀಡುವವರು ಶ್ರೀಯುತ ಕೃಷ್ಣಕುಮಾರ್ ಅತ್ರಿಜ ಇವರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಇನ್ನೋರ್ವರು ಶ್ರೀಯುತ ಧರ್ಮಪಾಲ್ ರಾವ್ ಕಜೆ. ಇವರು ನಮ್ಮದೇ ರಾಮಕುಂಜದವರು. ಆಲಂಕಾರು ವ್ಯಾವಸಾಯಿಕ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು. ಬಹಳ ಪ್ರತಿಷ್ಠಿತವಾದಂಥ ಒಂದು
YMCA ಬ್ಯಾಂಕ್ ಅದರ ಅಧ್ಯಕ್ಷರು. ಅದಲ್ಲದೆ ಬೇರೆ ಬೇರೆ ಈ ರಾಜಕೀಯವಾಗಿ ಕೂಡ ಬಹಳ ಸಕ್ರಿಯವಾಗಿರುವವರು, ಮಾಜಿ ತಾಲೂಕು ಪಂಚಾಯತ್ ಮೆಂಬರ್ ಕೂಡ ಹೌದು. ನಮ್ಮ ಕಾಲೇಜಿನ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸುವವರು. ಮಕ್ಕಳಿಗೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಅವರೆಲ್ಲರೂ ನಾವು ಯಾರನ್ನು ಇಲ್ಲಿ ಕರೆಸಿದ್ದೇವೋ ಅವರೆಲ್ಲರೂ ನಿಮ್ಮ ಆದರ್ಶಪ್ರಾಯರು. ಧರ್ಮಪಾಲ್ ರಾವ್ ಅವರೇ ಈಗ ಮಾತಾಡುವಾಗ ಹೇಳಿದರು, ನಾನು ಝೀರೋದಿಂದ ಮೇಲೆ ಬಂದವ ಅಂತ. ಹೌದು, ಅದಕ್ಕಿಂತಲೂ ನನಗೆ ಬಹಳ ಗಮನಾರ್ಹ ವಿಷಯ ಅಂತ ಹೇಳಿದರೆ, ಜನಸಂಖ್ಯೆಯ ಆಧಾರದಲ್ಲಿ ನಮ್ಮ ಜಾತ್ಯತೀತ ದೇಶದಲ್ಲಿ ಅವರ ಜಾತಿಯ ಜನಸಂಖ್ಯೆ ಹೆಚ್ಚು ಅನ್ನೋದು ಅರ್ಥದ್ದು. ಅಷ್ಟು ಕಡಿಮೆ ಜನಸಂಖ್ಯೆ ಇರುವಂಥ ಒಂದು ಇದರಿಂದ ಬಂದು ವರ್ಗದಿಂದ ಬಂದು ಇಲ್ಲಿ ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಅತ್ಯುತ್ತಮವಾದ ಸ್ಥಾನವನ್ನು ಗಳಿಸಿದ್ದಾರೆ ಅಂತ ಹೇಳಿದರೆ ಅದು ಕೇವಲ ಅವರ ಅರ್ಹತೆ, ಅವರ ಒಳ್ಳೆಯ ಗುಣದಿಂದಾಗಿ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇನೆ. ಶ್ರೀಯುತ ಧರ್ಮಪಾಲ್ ರಾವ್ ಕಲ್ಲೆ ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಧರ್ಮಪಾಲ್ ಅವರ ಇಬ್ಬರು ಮಕ್ಕಳು ಕೂಡ ನಮ್ಮ ಶಾಲೆಯ ನಮ್ಮ ಕಾಲೇಜಿನ ಬೋರ್ಡ್ ಸ್ಟೂಡೆಂಟ್ಸ್. ನೀವು ಕೂಡ. ಇನ್ನೋರವರು ಶ್ರೀಯುತ ಹೇಮಂತ್ ರೈ ಮನವಳಿಕೆ ನನ್ನ ನೇರ ಸ್ಟೂಡೆಂಟ್, ಕಾಮರ್ಸ್ ಸ್ಟೂಡೆಂಟ್. ರಾಮಕುಂಜದಲ್ಲಿ ಸೆಕೆಂಡ್ PUC ಮುಗಿಸಿದ್ರು. ರಾಮಕುಂಜದಲ್ಲಿ ಇರುವಾಗಲೇ ವಿದ್ಯಾರ್ಥಿ ನಾಯಕ ಆಗಿದ್ದರು. ಆನಂತರ ಟೂರಿಸಮ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಮಾಡಿ ನಮ್ಮ ದೇಶದ ಪ್ರತಿಷ್ಠಿತ 5 ಸ್ಟಾರ್ ಹೋಟೆಲ್ಗಳು, ಮಹೀಂದ್ರ ಇಂಟರ್ನ್ಯಾಷನಲ್, ಈ ಥರ ಬೇರೆ ಬೇರೆ 5 ಸ್ಟಾರ್ ಹೋಟೆಲ್ಗಳಲ್ಲೆಲ್ಲ ಕೆಲಸ ನಿರ್ವಹಿಸಿ ಅಲ್ಲಿಯೂ ಅತ್ಯುತ್ತಮ ಪ್ರಶಸ್ತಿಯನ್ನು ಗಳಿಸಿಕೊಂಡವರು. ಆ ನಂತರ ಈಗ ಸ್ವತಂತ್ರವಾಗಿ ಅವರ ಉದ್ಯೋಗವನ್ನೆಲ್ಲ ಬಿಟ್ಟು ಅವರೇ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ ಹೋಗಿ ನಮ್ಮ ಅಲಂಕಾರಿ ಒಂದು ಛಾಪನ್ನು ಮೂಡಿಸಿದ್ದಾರೆ. ಬೆಂಗಳೂರು BJP ಪ್ರೊಫೆಷನಲ್ ಪ್ರಕೋಷ್ಠದ ಅಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಆರ್ಥಿಕ ಪ್ರಕೋಷ್ಠದ ಅಧ್ಯಕ್ಷರು. ನಮ್ಮ ಶರವೂರಿನ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಾಗಾರ ಇದೆ, ಆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅತ್ಯುತ್ತಮ ವಾಗ್ಮಿ ಅವರು. PUCಯಲ್ಲಿರುವಾಗಲೇ ಭಾಷಣ ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ದವರು. ಹೇಮಂತ್ ರೈ ನನ್ನಂತೂ ಅತ್ಯಂತ ಆತ್ಮೀಯವಾದ ಒಬ್ಬ ಸ್ಟೂಡೆಂಟ್. ನಾನು ಅವರು ಎಲ್ಲಿರುವಾಗಲೂ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ. ಮತ್ತು ನನಗೂ ಕೂಡ ವೈಯಕ್ತಿಕವಾಗಿ ಅವರು ಹೆಲ್ಪ್ ಮಾಡಿದ್ದಾರೆ. ಶ್ರೀಯುತ ಹೇಮಂತ್ ರೈ ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಪ್ರೀತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೋರ್ವರು ಇಂದುಶೇಖರ ಶೆಟ್ಟಿ. ಇವರ ಬಗ್ಗೆ ಹೇಳಬೇಕಾಗಿಲ್ಲ. ಈ ಭಾರತಿ ಶಾಲೆಯಲ್ಲಿ ಏನು ಕಾರ್ಯಕ್ರಮ ಆಗುವುದಿದ್ದು ಕೂಡ ಎಲೆಮರೆಯ ಕಾಯಿ ಹಾಗೆ ನಿರಂತರ ದುಡಿಯುವವರು. ಈ ವರ್ಷ ನಮ್ಮ NSS ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಆಗಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಆಗಿದ್ದರು. ಇಂದುಶೇಖರ ಶೆಟ್ಟಿ ಕೂಡ ಎಲ್ಲ ಇಲ್ಲಿ ಅಲಂಕಾರನಲ್ಲಿ ನಡೆಯುವಂತಹ ಸಾರ್ವಜನಿಕ ಕೆಲಸಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳುವವರು. ಇವರ ಮಗನು ಕೂಡ ನಮ್ಮ ಸ್ಟೂಡೆಂಟೇ. ಶ್ರೀಯುತ ಇಂದುಶೇಖರ ಶೆಟ್ಟಿ ಭಾರತ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿದ್ದಾರೆ. ಶ್ರೀಯುತ ಇಂದುಶೇಖರ ಶೆಟ್ಟಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇನ್ನೋರ್ವ ನಮ್ಮ ರಾಮಕುಂಜದ ಓಲ್ಡ್ ಸ್ಟೂಡೆಂಟ್. ಆನಂತರ ರಾಮಕುಂಜದಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಸೇವೆಯನ್ನು ಮಾಡಿ ಈಗ ಭಾರತಿ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇರುವವರು ಶ್ರೀಯುತ ಸತೀಶ್ ಕುಮಾರ್ ಜಿಯಾರ್. ಇವರು ಕೂಡ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಾಗ NSS ಸಹ ಯೋಜನಾಧಿಕಾರಿಯಾಗಿ ಕೆಲಸ ಮಾಡಿದವರು. ವಿದ್ಯಾರ್ಥಿ ಜೀವನದಲ್ಲಿ NSS ಸ್ವಯಂ ಸೇವಕರಾಗಿ ಕೂಡ ಕೆಲಸ ಮಾಡಿದವರು. ಶ್ರೀಯುತ ಸತೀಶ್ ಕುಮಾರ್ ಜಿಯಾರ್ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಗಣೇಶ್ ಕುಮಾರ್ ಇವರು ಕೂಡ ನಮ್ಮ ಹಿರಿಯ ವಿದ್ಯಾರ್ಥಿ. ಒಳ್ಳೆಯ ವಾಲಿಬಾಲ್ ಕ್ರೀಡಾಪಟುವಾಗಿದ್ದರು PUC ವಿಭಾಗದಲ್ಲಿರುವಾಗಲೇ. ಆನಂತರ ನಮ್ಮ ಹಳೆದೇರಂಕಿಯವರು ಅಲ್ಲಿ ನಡೆಯುವಂಥ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಒಂದು ಉತ್ತಮ ಸಂಘಟಕರಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಭಾರತಿ ಶಾಲೆಯ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಕೂಡ
ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತ ಗಣೇಶ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ 7 ದಿನಗಳು ನಡೀಲಿಕ್ಕಿರುವಂಥ ಈ ಇದು ರಾಷ್ಟ್ರೀಯ ಸೇವಾ ಯೋಜನೆಯ ನಮ್ಮ ಕಾಲೇಜಿನ ಯೋಜನಾಧಿಕಾರಿ ಶ್ರೀಯುತ ಕೀರ್ತನ್ಗೆ ಸ್ವಲ್ಪ ನನ್ನ ಬಗ್ಗೆ ಕೋಪ ಇರಬಹುದು. ಯಾಕೆಂತ ಹೇಳಿದರೆ ಈ NSS ಸ್ಪೆಷಲ್ ಕ್ಯಾಂಪ್ ಆಗುವ ವಿಚಾರದಿಂದ ಇಲ್ಲಿಯವರೆಗೆ ನಾನು ಅವರಿಗೆ ಏನು ಹೆಲ್ಪ್ ಮಾಡಲಿಲ್ಲ. ಎಲ್ಲಿ ಹೋಗೋದಿದ್ರು ನೀವೇ ಮಾತಾಡಿ, ಭಾರತೀಯ ವಿದ್ಯಾಸಂಸ್ಥೆಗಳಿಗೆ ಹೋಗಿ ನೀವೇ ಮಾತಾಡಿ, ಇನ್ವಿಟೇಷನ್ ನೀವೇ ಕೊಡಿ, ನಾನು ಏನು ಮಾಡಲಿಲ್ಲ ಅಂದರೆ ಏನು ಮಾಡಲಿಲ್ಲ. ಬಟ್ ಅದರಲ್ಲಿ ನನ್ನ ಒಂದು ಉದ್ದೇಶ ಇತ್ತು, ಅವರು ಬೆಳೀಲಿಕ್ಕೆ. ಯಾಕೆಂದರೆ NSS ಯೋಜನಾಧಿಕಾರಿಯಾಗಿ ನಾನು ಕೆಲಸ ಮಾಡಿದಾಗಲೂ ನಾನು ಯಾರ ಸಹಾಯವೂ ತಗೊಳ್ಳಿಲ್ಲ. ಕಷ್ಟ ಆಗಿದೆ, ನಷ್ಟವೂ ಆಗಿದೆ, ಕ್ಯಾಂಪ್ಗಳಲ್ಲಿ ನಷ್ಟವೂ ಆಗಿದೆ. ಬಟ್ ಅದೆಲ್ಲ ನನಗೆ ಅನುಭವಕ್ಕೆ ಬಂದಿದೆ. ಈಗ ಅದು ಉಪಯೋಗ ಆಗ್ತಾ ಉಂಟು. ನನ್ನ ಸ್ಟಾಫಿನವರು ಕೂಡ ಹಾಗೆ ಬೆಳಿಬೇಕೆನ್ನುವ ಉದ್ದೇಶಕ್ಕಾಗಿ ನಾನು ಅವರನ್ನು ಹಾಗೆ ಯಾವುದೇ ಮಾರ್ಗದರ್ಶನ ಕೊಡಲಿಲ್ಲ. ಶ್ರೀಯುತ ಕೀರ್ತನ್ ಕುಮಾರ್ ಬಹಳ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಅವರಿಗೂ ನಮ್ಮ ಈ ಸಭಾ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕ ರಕ್ಷಕ ಸಂಘದ ಮಹಾಸಭೆ ಇವತ್ತು ನಡೆದದ್ದು. ಆ ಮಹಾಸಭೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಶ್ರೀಯುತ ಉಮೇಶ್ ಪೆರ್ವಾಜೆ, ಬೆಳ್ಳಾರಿಯ ಪೆರ್ವಾಜೆ ಅವರು. ಇವರ ಮಗ ನಮ್ಮ ಕಾಲೇಜಿಗೆ ಫಸ್ಟ್ PUC ಬರ್ತಾ ಇದ್ದಾನೆ. ಅವರು ಇವತ್ತೊಂದು ಆಕಸ್ಮಿಕವಾಗಿ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಒದಗಿ ಬಂದರು. ಶ್ರೀಯುತ ಉಮೇಶ್ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ NSSನ ಘಟಕದ ನಾಯಕ ಅಶ್ವಥ್, ಸೆಕೆಂಡ್ PUC ಆರ್ಟ್ಸ್, ಮತ್ತು ಘಟಕದ ನಾಯಕಿ ಕುಮಾರಿ ಮಾನ್ಯಶೆಟ್ಟಿ, ದ್ವಿತೀಯ ಮಾಹಿತಿ ವಿಭಾಗಗಳು ವೇದಿಸಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾತಾಜಿ ಕೂಡ ಇದ್ದಾರೆ, ಈ ಕಾರ್ಯಕ್ರಮದಲ್ಲಿ ಇಲ್ಲ, ಒಟ್ಟಿಗೆ ಇದ್ದಾರೆ. ಅವರಿಗೂ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ವೃಂದದವರಿಗೂ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವ 50 NSS ವಾಲಂಟಿಯರ್ಸ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಟೋಟಲ್ 50 NSS ವಾಲಂಟಿಯರ್ಸ್ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ವಿರಮಿಸ್ತಿದ್ದೇನೆ. ಎಲ್ಲರನ್ನ ಸ್ವಾಗತ ಮಾಡಿದ ನಿಮಗೂ ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ವೇದಿಕೆಯಲ್ಲಿರುವ ಗಣ್ಯರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿದ್ಯಾರ್ಥಿನಿಯರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಈಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಶ್ರೀ ಕ್ಷೇತ್ರ ಶರವೂರಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಕೆ ಸುಬ್ರಹ್ಮಣ್ಯ ರಾವ್ ಅವರಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಅದು ಎಲ್ಲ ಅತಿಥಿಗಳು ಸೇರಿಕೊಳ್ಳಬೇಕು ಅಂತ ಉದ್ಘಾಟಕರ ಮಾತು ಶ್ರೀ ಕೆ ಸುಬ್ರಹ್ಮಣ್ಯ ರಾವ್ ಅವರಿಗೆ.
ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ರಾಮಪಂಜೀಶ್ವರ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಇದರಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ವಿದ್ಯಾರ್ಥಿಗಳು, ಶ್ರೀ ಭಾರತೀ ಶಾಲೆಯ ಎಲ್ಲ ಅಧ್ಯಾಪಕರು, ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ಗಳು ಹಾಗೂ ನೆರೆದಿರುವಂಥ ಎಲ್ಲರಿಗೂ ಕೂಡ ಮೊದಲಾಗಿ ವಂದನೆಗಳನ್ನು ಇಷ್ಟೊಂದು ಎರಡು ಮಾತು. ಶಾಲೆಯ ಒಳಗೆ ಇಷ್ಟವರೆಗೆ ನೀವು ಪಾಠ ಪ್ರವಚನಗಳನ್ನು ಕೇಳ್ತಾ ಇರ್ತೀವಿ, ಅದಕ್ಕಿಂತ ಹೊರಗೆ ಬಂದರೆ ಆಟದ ಮೈದಾನ, ಅದಕ್ಕಿಂತ ಹೊರಗೆ ಬಂದು ಇವತ್ತು ಊರಿನ ಹೊರಗಿನ ಈ ಒಂದು ಶಾಲೆಯ ಪರಿಸರದಲ್ಲಿ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಕೆಲಸಕ್ಕೆ ಉದ್ಯುಕ್ತರಾಗಿ ಈಗಾಗಲೇ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಪ್ರಾರಂಭ ಮಾಡಿದ್ದೇವೆ. ಹೆಚ್ಚು ಮಾತಾಡೋದಕ್ಕೆ ಕೇವಲ ಶುಭ ಹಾರೈಕೆ ಮಾತ್ರ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ. ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ನಾವು ನಂಬಿರುವಂತಹ ಶ್ರೀ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಿ ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳಿ ಬಯಸ್ತೇನೆ. ಅದೇ ರೀತಿ ಇವತ್ತಿನ ದಿವಸ ಶೆರುವಾಜಿ ದೇವಸ್ಥಾನ ಅಂದರೆ ನಮಗೆ ಭಾರಿ ಹತ್ತಿರದ ಶರವರು ಮತ್ತು ಬೆರುವಾಜಿ, ಅದರ ಹಿಂದಿನ ಅಧ್ಯಕ್ಷರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರ ಪರಿಚಯ ಈಗಾಗಲೇ ಆಗ್ತದೆ ನನಗೆ. ಅವರಿಗೆ ಕೂಡ ಈ ಒಂದು ಪರಿಸರಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಆಗಿದ್ದಾರೆ. ಅವರಿಗೊಂದು ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಅದೇ ರೀತಿ ಶಾಲೆಯ ಮಕ್ಕಳು ಈಗಾಗಲೇ ನಿಮ್ಮ ಶಿಬಿರಾಧಿಕಾರಿಯವರು ಹೇಳಿದ್ದಾರೆ, ಒಂದು ದಿವಸ ಅಥವಾ 2 ದಿವಸ ನಾವು ಶರವರ ದೇವಸ್ಥಾನದಲ್ಲಿ ಕೂಡ ಕಾರ್ಯಕ್ರಮವನ್ನು ಮಾಡುವಂಥ ಆಲೋಚನೆಯಲ್ಲಿ ಇದ್ದೇವೆ ಅಂತ ಹೇಳಿ ದಯವಿಟ್ಟು ಎಲ್ಲ ಮಕ್ಕಳು ನಮ್ಮ ದೇವಸ್ಥಾನಕ್ಕೆ ಬನ್ನಿ. ದೇವಸ್ಥಾನ ಹೇಳಿದರೆ ಹೇಗೆ ಏನು ಯಾಕೆಂತ ಹೇಳಿದರೆ ಈಗ ಸುಳಿ ನಾವು ಎಷ್ಟೋ ಶತಮಾನಗಳಿಂದ ಕಟ್ಟಿದಂತಹ ದೇವಸ್ಥಾನ ಅದನ್ನು ಪೂರ್ತಿ ತೆಗೆದು ಈಗ ಹೊಸ ದೇವಸ್ಥಾನವನ್ನು ಕಟ್ತಾ ಇದ್ದೇವೆ. ಈ ಕಟ್ಟಡದಲ್ಲಿ ನಮ್ಮ ಮನೆ ಅಥವಾ ಬೇರೆ ಬೇರೆ ನೀವು ನೋಡ್ತಾ ಇದ್ದೀವಿ ಕಡೆಗಳಲ್ಲಿ ಹೊಸ ಹೊಸ ಬಿಲ್ಡಿಂಗ್ ಹೇಗೆ ಪ್ರಾರಂಭ ಆಗ್ತದೆ, ಇದು ಅದಕ್ಕಿಂತ ಭಿನ್ನವಾದಂತಹ ರೀತಿಯಲ್ಲಿ ಆಗಿದೆ. ಬಹುಶಃ ನಾವು ಬಂದರೆ ಸ್ವಲ್ಪ ನಮಗೆ ತಿಳುವಳಿಕೆ ಮಿತಿಯ ಒಳಗೆ ನಿಮಗೆ ಅದರ ಬಗ್ಗೆ ವಿವರಣೆಯನ್ನು ಕೂಡ ಕೊಡಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. ದಯವಿಟ್ಟು ನೀವತ್ತು ವಿದ್ಯಾರ್ಥಿಗಳೆಲ್ಲರೂ ಬನ್ನಿ, ಗುರುಗಳವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ನನಗೆ ಈ ಒಂದು ವಿಶೇಷವಾದ ಅವಕಾಶ ಕೊಟ್ಟರೆ ನಿಮಗೆಲ್ಲರಿಗೂ ಧನ್ಯವಾದಗಳು ಅಂತ ನಾನು ಮಾತನಾಡಬಹುದು. ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನಾಡಿದ ಸರ್ ನಿಮಗೆ ಧನ್ಯವಾದಗಳು. ನಮ್ಮ ಅಭ್ಯಾಗತರಲ್ಲಿ ಒಬ್ಬರಾಗಿರುವಂತಹ ಶ್ರೀ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆ ಅಲಂಕಾರ ಇದರ ಗೌರವಾಧ್ಯಕ್ಷರಾದ ಶ್ರೀ ಕೃಷ್ಣಕುಮಾರ್ ಪೂಜಾರಿ ಇವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತಿದ್ದಾರೆ. ಸರಿ, ರಾಷ್ಟ್ರೀಯ ಸ್ವಯಂಸೇವಕ ಯೋಜನೆ ಶ್ರೀ ರಾಮಪಂಜೀಶ್ವರ ಪದವಿ ಕಾಲೇಜು ಇವರದ್ದು ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಹಾಗೆ ಶಿಬಿರಾರ್ಥಿಯರಿಗೂ ವಂದಿಸುತ್ತಿದ್ದಾರೆ. ಈ NSS ಕ್ಯಾಂಪ್ ಇಲ್ಲಿ ರಾಮಪಂಜದ ಪ್ರಥಮ ಅಲ್ಲ ಅಂತ 1-2-3 ಸಲ ಇಲ್ಲಿ ಆಗಿದೆ. ಹಾಗೆ ನಿಮ್ಮ ಈ ಒಂದು ಮೊದಲಿನ ವಿದ್ಯಾರ್ಥಿಗಳು ಇಲ್ಲಿಯೂ ತುಂಬ ಕೆಲಸ ಮಾಡಿದ್ದಾರೆ. ಇದರ ರಜತ ಸಂದರ್ಭದಲ್ಲಿಯೂ ನಮ್ಮ ಒಂದು ವಾರ ಈಗ ಅವರು ಅವರ ಸ್ವಯಂಸೇವಕರ ಇದನ್ನು NSS ಕ್ಯಾಂಪನ್ನು ಮಾಡಿದ್ದಾರೆ. ಈಗ ನಿಮಗೆ ಇವುಗಳು ನಿಮ್ಮ ಈ ದೇಶದಲ್ಲಿ ನೀವು ಮಾಡ್ತಿರುವಂಥ ಕೆಲಸ ಯಶಸ್ವಿಯಾಗಲಿ ಅಂತ ಹೇಳಿ ನನ್ನ ನೆರವು ಮಾಡ್ತೀನಿ. ಧನ್ಯವಾದಗಳು ಶ್ರೀಮಾನ್. ಅಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಧರ್ಮಪಾಲ್ ರಾವ್ ಜೊತೆ ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಅದನ್ನು ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನನ್ನು ಮನಸ ಪ್ರಾರ್ಥಿಸ್ತಾ ಈ ವೇದಿಕೆಯಲ್ಲಿರುವಂಥ ಎಲ್ಲ ಆತ್ಮೀಯ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಶಿಬಿರಾರ್ಥಿಗಳು,
ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನನಗೆ ಇಲ್ಲಿ ವೇದಿಕೆಯಲ್ಲಿ ಕೂತು ನೋಡುವಾಗ ಯಾವ ಮಕ್ಕಳ ಮುಖದಲ್ಲಿ ಒಂದು ಲವಲವಿಕೆ ಕಾಣಿಸ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಭಾರಿ ಡಲ್ಲಾಗಿತ್ತು. ಎಂತ ಗೊತ್ತಿಲ್ಲ ನನಗೆ. ಕೆಲವರು ಅವರಷ್ಟಕ್ಕೆ ಏನೋ ಮಾಡ್ತಾಯಿದ್ರು. ಇನ್ನು ಒಬ್ಬಳು ಮಗುವಿಗೆ ಸ್ವಲ್ಪ ನಿದ್ದೆ ಬರ್ತಿದ್ದು ಕಾಣ್ತದೆ, ಅವಳು ನಮ್ಮ ಶಿಬಿರಾರ್ಥಿಗಳಲ್ಲ, ಅವಳು ಬಾಯಿ ಮಾಡ್ತಾಯಿದ್ರು. ಹೋಗಿ ಒಮ್ಮೆ ಉಪನ್ಯಾಸಕರು ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ರು. ಸುಮಾರು 1 ಗಂಟೆ ಬಿಟ್ಟು ಹೊತ್ತು ಪಾಠ ಎಲ್ಲ ಮಾಡಿ ಕೊನೆಗೆ ಆಗುವಾಗ ಒಂದು ಪ್ರಶ್ನೆ ಕೇಳ್ತಾರೆ ಮಕ್ಕಳಲ್ಲಿ. ಮಕ್ಕಳೇ, ನಾನೊಂದು ಪ್ರಶ್ನೆ ಕೇಳ್ತೇನೆ, ಆನ್ಸರ್ ಮಾಡಿ. ಏನು ಸರ್ ಕೇಳಿದ್ದೇವೆ? ವಾಸ್ತವ ಮತ್ತು ಭ್ರಮೆಗೆ ಒಂದು ಉದಾಹರಣೆಯನ್ನು ಕೊಡಿ ಅಂತೇಳಿ ಉಪನ್ಯಾಸಕರು ಪ್ರಶ್ನೆ ಕೇಳ್ತಾರೆ. ಈಗ ನಿಮ್ಮಲ್ಲಿ ಯಾರಾದರೂ ಉತ್ತರಿಸ್ಬೋದಾ? ವಾಸ್ತವ ಮತ್ತು ಭ್ರಮೆ ಒಂದೇ ಆನ್ಸರ್ ಹೇಳಬೇಕು. ಬಹುಶಃ ಎಲ್ಲಾದರೂ ಕೇಳಿದ್ರಿ ಅಥವಾ ಸಾಕಷ್ಟು ಆನ್ಸರ್ ಮಾಡ್ಬೋದು, ಸಾಕಷ್ಟು ವಿಚಾರಗಳಿದ್ದಾಗ ಹೇಳ್ಬೋದಾ? ಎದುರಿದ್ದು ಹೇಳಿ. ಸ್ವಲ್ಪ ನೀವು ಇದು ಈ ಶಿಬಿರದ ಉದ್ದೇಶವೇ ಅದೇ, ನೀವು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು. ಸುಮ್ಮನೆ ದಯವಿಟ್ಟು ಸ್ವಲ್ಪ ಯಾರು ಬೇಸರ ಮಾಡ್ಕೊಳ್ಬೇಡಿ. ನಾನು ಇದು ಮಾತಾಡಲಿಕ್ಕೆ ಹೋಗೋದಿಲ್ಲ, ಒಂದು ಹೆಚ್ಚು ಹೇಳಿದರೆ ಒಂದು 5-10 ನಿಮಿಷ ಅಷ್ಟೇ. ಆವಾಗ ಒಬ್ಬ ಹಿಂದಿನ ವೇದಿಕೆಯಲ್ಲಿ ಕೂತವ ಎದ್ದು ನಿಂತು ಆನ್ಸರ್ ಮಾಡ್ತಾನೆ. ಸರ್, ನೀವು 1 ಗಂಟೆಗೆ ನನಗೆ ಪಾಠ ಮಾಡಿದ್ದೀರಿ, ಅದು ವಾಸ್ತವ. ಆದರೆ ನಾವೆಲ್ಲ ಇದನ್ನು ನೀವು ಮಾಡಿದ ಪಾಠವನ್ನು ಕೇಳಿದ್ದೇವೆ ಅಂತೇಳಿ ನೀವು ತಿಳ್ಕೊಂಡಿದ್ದೀರಿ, ಅದು ನಿಮ್ಮ ಭ್ರಮೆ ಅಂತೇಳಿ ಹೇಳ್ತಾರೆ. ನಾನು ಯಾಕೆ ಅಂತ ಹೇಳಿದ್ದೇನೆ ಅಂತೇಳಿ ಹೇಳ್ತೇನೆ ಅಂತ ಹೇಳಿದರೆ, ಈ ಶಿಬಿರ ಏನಿದೆ, ನೀವು 1 ವಾರ ಈ ಏನೋ ಒಂದು ಸಂಭ್ರಮದಿಂದ ಆಚರಿಸುವಂಥ ಈ ಶಿಬಿರ, ಇದು ಭ್ರಮೆ ಆಗಬಾರ್ದು, ಇದು ವಾಸ್ತವ ಆಗಬೇಕು. ವಾಸ್ತವ ಆಗಬೇಕು ಅಂತಿದ್ದರೆ ಇದರಲ್ಲಿರುವಂತಹ ಏನು 50 ವಿದ್ಯಾರ್ಥಿಗಳಿದ್ದೀರಿ, ನೀವೆಲ್ಲರೂ ನಿಮ್ಮನ್ನು ಪೂರ್ತಿಯಾಗಿ ಈ ಶಿಬಿರದಲ್ಲಿ ತೊಡಗಿಸಿಕೊಳ್ಳಬೇಕು. ನನಗೇನೋ ನಿಮ್ಮನ್ನು ನೋಡೋದು ಸ್ವಲ್ಪ ಗೊತ್ತಿಲ್ಲ ಯಾಕೆ ಅಂತೇಳಿ, ಸ್ವಲ್ಪ ಡಲ್ಲಾಗಿದ್ದೀರಿ. ಸ್ವಲ್ಪ ಎಲ್ಲರೂ ನಗ್ನಗ್ತಾ ಇರಿ ಇವತ್ತಿನಿಂದ. ಇನ್ನು ನಿಮಗೆ ಭಾಳ ಕೊನೆಯ ಸಮಾರೋಪಕ್ಕೆ ನನಗೆ ಬರಲಿಕ್ಕೆ ಇಷ್ಟ ಇತ್ತು. ಯಾಕೆಂತೇಳಿದರೆ ಸಮಾರೋಪದ ದಿವಸ ಎಲ್ಲ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಖುಷಿಯಿಂದ ಈ ಶಿಬಿರದಿಂದ ಹೋಗಲಿಕ್ಕೆ ದುಃಖ ಪಡುವಂಥದ್ದು, ಕೆಲವರು ಕೂಗುವಂಥದ್ದು, ಇದನ್ನೆಲ್ಲ ನೋಡಿದ್ದೇನೆ. ನಾನು ಸಾಕಷ್ಟು ಶಿಬಿರಗಳಲ್ಲಿ ಭಾಗವಹಿಸಿದ್ದೇನೆ. ನಿಮಗೆ ಒಬ್ಬಳು ಉನ್ನತ ವ್ಯಾಸಂಗ ಮಾಡಿದಂತಹ ಒಬ್ಬಳು ಹುಡುಗಿ, ಶ್ರೀಮಂತ ಮನೆತನದ ಬಹಳ ಮುದ್ದಿನಿಂದ ಸಾಕಿದಂತಹ ಒಬ್ಬಳು ಹುಡುಗಿ, ಮದುವೆಯ ಪ್ರಾಯ ಬಂತು. ಉನ್ನತ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಯಲ್ಲಿರುವಂಥ ಒಬ್ಬ ಹುಡುಗನನ್ನು ಹುಡುಕಿ ಅವ ಒಂದು ದೊಡ್ಡ ಸಿಟಿಯಲ್ಲಿ ವಾಸವಾಗಿರ್ತಾನೆ, ಒಬ್ಬಟ್ಟಿಯಾಗಿರ್ತಾನೆ. ಮದುವೆ ಮಾಡಿಕೊಟ್ಟರು. ಒಂದು 4 ದಿವಸ ಇದ್ದರು. ಆನಂತರ ಗಂಡನೊಟ್ಟಿಗೆ ಹುಡುಗಿ ಸಿಟಿಗೆ ಹೋಗ್ತಾಳೆ. ಈ ಹುಡುಗನಿಗೆ ಬೆಳಿಗ್ಗೆದ್ದು ಚಹಾ ಕುಡಿಯುವ ಅಭ್ಯಾಸ. ಇವ ಹೆಂಡತಿ ಹೇಳ್ತಾನೆ, ನನಗೆ 1 ಗ್ಲಾಸು ಚಹಾ ಮಾಡಿಕೊಡು ಅಂತೇಳಿ ಬೆಳಿಗ್ಗೆ. ಸರಿ, ಇವಳಿಗೆ ಮನೆಯಲ್ಲಿ ಬಹುಶಃ ಅವಳನ್ನು ನಾವು ಹೇಳ್ತೇವೆ, ಇಂಚಿತ್ತನ ಕಟ್ಟಿನಿಂದ ಹಂಚಿ ಹಿರಿಯರೇ ಅವಕಾಶನ ಕೊಡ್ತಿದ್ದಿರಲಿಲ್ಲ ಅಂದಾಗಲೇ, ಅಷ್ಟು ಮುದ್ದಿನಿಂದ ಸಾಕಿದ್ದಾರೆ. ಇವಳಿಗೆ ಮನೆಯಲ್ಲಿ ದುಡ್ಡು ಅಭ್ಯಾಸ ಇಲ್ಲ. ಆವಾಗ ಏನು ಅಂತ ಹೇಳಿದರೆ, ಅವಳ ಫ್ರೆಂಡ್ಸ್ಗಳೆಲ್ಲ ಅವಳಲ್ಲಿ ಒಂದು ಈಗ ಮಾರ್ಕೆಟಲ್ಲಿ ಎಲ್ಲ ಸಿಗ್ತದೆ ಅಡಿಗೆಗೆ ಸಂಬಂಧಪಟ್ಟ ಪುಸ್ತಕಗಳು, ಒಂದು 3-4 ಪುಸ್ತಕಗಳನ್ನು ಅವಳ ಸ್ಕೂಲ್ ಕೇಸಲ್ಲಿ ಹಾಕಿ ಕಳಿಸಿಕೊಟ್ಟಿರ್ತಾರೆ. ಇವಳು ಹೋಗಿ ಹುಡುಕಿ ತೆಗೆದು ಚಹಾ ಮಾಡೋದು ಹೇಗೆ ಅಂತೇಳಿ ಅದರಲ್ಲಿ ನೋಡಿ ಪ್ರಾರಂಭ ಮಾಡ್ತಾಳೆ. 2 ಗ್ಲಾಸ 3 ಗ್ಲಾಸ ನೀರನ್ನು ತೆಗೆದು ಸ್ಟವಲ್ಲಿ ಇಟ್ಟು
ಅದಕ್ಕೆ ಎಷ್ಟೊತ್ತು ಕಾಯಬೇಕು, ಆನಂತರ ಎಷ್ಟು ಸಕ್ಕರೆ ಹಾಕಬೇಕು, ಎಷ್ಟು ಸ್ಪೂನು ಟೀ ಪುಡಿ ಹಾಕಬೇಕು, ಎಲ್ಲ ಹಾಕಿ ಸ್ವಲ್ಪ ಹೊತ್ತಾಗುವಾಗ ಅದನ್ನು ಸೋಸಿ ತಂದು ಗಂಡನಿಗೆ ಕುಡಿಲಿಕ್ಕೆ ಕೊಡ್ತಾಳೆ. ಇವ ಚಹಾ ಕುಡಿತಾನೆ. ಕುಡಿಯುವಾಗ ಅವನಿಗೆ ಒಂಥರ ಅದು ಏನೋ ಅಸಹ್ಯ ಆಗ್ತದೆ, ಹೋಗಿ ಉಗುಳ್ತಾನೆ. ಕೇಳಿರ್ಬೋದು ನೀವು, ಅಥವಾ ನಿಮಗೆ ಊಹನೆ ಮಾಡಿಕೊಡ್ಬೋದು. ಯಾರಾದರೂ ಊಹನೆ ಮಾಡಿ ವಿದ್ಯಾರ್ಥಿಗಳು ಹೇಳುವುದಿದ್ರೆ ಹೇಳಿ, ಕಾರಣ ಏನಿರ್ಬೋದು ಅಂತೇಳಿ ಹೇಳಿ. ಸರಳವಾದ, ನಿಮ್ಮ ಬುದ್ಧಿಮತ್ತೆಗೆ ಸರಳವಾದಂಥ ಒಂದು ಪ್ರಶ್ನೆ ಇದರಲ್ಲಿ ಅಡಗಿದೆ. ಗೊತ್ತಾಗ್ತಾ ಇಲ್ವಾ? ಸಕ್ಕರೆ ಬದಲು ಉಪ್ಪು ಹಾಕಿ ಸ್ಟವ್ ಆನ್. ಅಂತೂ ಆನ್ಸರ್ ಬಂತು. ಯಾಕೆ ಅಂತ ಹೇಳಿದರೆ ಆ ಪುಸ್ತಕದಲ್ಲಿ ಅದಕ್ಕೆ ಸ್ಟವನ್ನು ಉಯಿಸಬೇಕು ಅಂತೇಳಿ ಎಲ್ಲಿಯೂ ಬರ್ತಿರುವುದಿಲ್ಲ. ಅವಳಿಗಂತೂ ಅದು ಗೊತ್ತಿಲ್ಲ. ನಾನು ಯಾಕೆ ಈ ಉದಾಹರಣೆಯನ್ನು ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಇವತ್ತಿನ ನಮ್ಮ ವಿದ್ಯಾಭ್ಯಾಸ ಅದೇ ಥರ ಆಗಿದೆ. ಇತ್ತೀಚೆಗಿನ ವಿದ್ಯಾಭ್ಯಾಸದ ಬಗ್ಗೆ ನಾವು ಯೋಚನೆಯನ್ನು ಮಾಡಿದಾಗ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಈಗ ಪ್ರಾರಂಭ ಆಗಿದೆ. ಇದು ಕೆಲವು ವರ್ಷದಿಂದ ಇತ್ತೀಚೆಗೆ. ನಾನು ಒಂದು ಅದಕ್ಕೆ ಸಣ್ಣ ಉದಾಹರಣೆ ಸೇರಿಸಬೇಕು ಅಂತಿದ್ದರೆ, ನಾವೆಲ್ಲ ರಾಮಗುಂಜದಲ್ಲಿ, ನಾನು ಹೈಸ್ಕೂಲಿಗೆ ಹೋದ್ದು, ನಿಮ್ಮ ಶಾಲೆಯಲ್ಲಿ. ಆವಾಗ ನಮ್ಮ ಇಂಗ್ಲೀಷ್ ಮೀಡಿಯಮ್ ಹತ್ರ ಹೈಸ್ಕೂಲ್ ಇತ್ತು. ಬಲ್ಪುಗಳು ಹಾಕಿದ್ದು ಒಂಜಿ ಬಟ್ಟಿ ಪಂಕ್ತಿ ಬೆಳೆದು ಪಾಡ್ದು ಮಕ್ಕಳ ಶಾಲೆಗೆ ಹೋಗಿ ಬಯ್ಯ. ನಿಮಗೆ ಕೇಳಿದರೆ ಅದೊಂದು ಕಥೆ ಕೇಳಿದಾಗೆ ಆಗಿತ್ತು. ಬಯ್ಯ ಬರ್ತದ್ದು ಸೀದಾ ಗುಡ್ಡೆ ಹೋದು ಒಂಜಿ ಬಟ್ಟಿ ಬಜೆಟ್ಟಿ ಬಜ್ಜೊಂದು ಬರೋದು ಅಂಥ ಕಾಲ ಹೊಂದಿತ್ತು. ಈಗ ಮಕ್ಕಳಿಗೆ ಯಾವ ಸಣ್ಣ ಕೆಲಸವನ್ನು ತಂದೆ ತಾಯಿಯರು ಮಾಡಿಸೋದಕ್ಕೆ ಹೋಗುವುದಿಲ್ಲ. ವಿದ್ಯಾಭ್ಯಾಸ ಅದರಲ್ಲಿ ಈಗ ನಮ್ಮ ಕಾಲದಲ್ಲೆಲ್ಲ ಇತ್ತು, SLC ಪಾಸಾದ್ದು ಅಂತ ಹೇಳಿದ್ರೆ ತಂದೆ ತಾಯಿ ಪಾಸಾದರೆ ಸಾಕು, ಭಾಳ ಖುಷಿ. ಇನ್ನು ಎಲ್ಲಿಯಾದರೂ ಫಸ್ಟ್ ಕ್ಲಾಸಲ್ಲಿ ಪಾಸಾದ ಅಂತ ಹೇಳಿದರೆ ಅದು ದೊಡ್ಡ ಕಿರೀಟ ಸಿಕ್ಕಿದ ಹಾಗೆ. ಬಹುಶಃ ಅದು ಶಾಲೆಯ ಅಧ್ಯಾಪಕ ವೃಂದದವರೆಗೂ ಬಹಳ ದೊಡ್ಡ ಸಂಗತಿ. ನಮ್ಮ ಶಾಲೆಯಲ್ಲಿ 5 ಜನ ಫಸ್ಟ್ ಕ್ಲಾಸು, 6 ಜನ ಫಸ್ಟ್ ಕ್ಲಾಸ್ ಅಂತೇಳಿ. ಈಗ ಅದಕ್ಕೆಲ್ಲ ವ್ಯಾಲ್ಯೂ ಇಲ್ಲದಂಥ ಕಾಲ ಆಗಿದೆ. ಇದೊಂದು 100ರಲ್ಲಿ 97, 98, 96 ಪಡ್ಕೊಂಡ್ರೆ ಮಾತ್ರ ಅದಕ್ಕೆ ಬಹಳ ದೊಡ್ಡ ಬೆಲೆ ಬರುವಂಥದ್ದು. ಅಂಥದ್ದಕ್ಕೆ ಅಲ್ಲಿಗೆ ನಾವು ಬಂದು ಹುಟ್ಟಿದ್ದೇವೆ. ಈಗ ಪ್ರಾಸ್ತಾವಿಕವಾಗಿ ಮಾತನಾಡುವಾಗ ಮಾಸ್ಟರ್ ಉಲ್ಲೇಖ ಮಾಡಿದ್ದು, ವಿದ್ಯಾಭ್ಯಾಸ ಒಂದೇ ಕಲಿತರೆ ಅದು ಬೇಕು, ಬೇಡ ಅಂತ ಹೇಳ್ತಾ ಇಲ್ಲ. ವಿದ್ಯಾಭ್ಯಾಸವೇ ಅನ್ನೇ ಮಾಡಿಕೊಂಡು ಹೋದರೆ ಅದು ನಮ್ಮ ಪರಿಪೂರ್ಣ ಏನು ವಿದ್ಯಾಭ್ಯಾಸ ಅಂತೇಳಿ ಅನ್ನಿಸುವುದಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಅದರ ಜೊತೆಗೆ ನಾವು ಸಮಾಜದಲ್ಲಿ ಯಾವ ಥರ ಬದುಕಬೇಕು ಅಂತ ಹೇಳುವಂಥದ್ದನ್ನು ಕಲಿಸಿಕೊಡುವಂಥದ್ದು ಈ ಒಂದು ಶಿಬಿರ ಹೇಳಿ ನನ್ನ ಅನಿಸಿಕೆ. ಬಹುಶಃ ಇವತ್ತು ಭಾಳ ವಿಶೇಷವಾಗಿದೆ ಈ ಶಿಬಿರದ ಉದ್ಘಾಟನಾ ದಿವಸಕ್ಕೆ. ಯಾಕೆ ಅಂತ ಹೇಳಿದರೆ, ಯಾಕೆ ಹೇಳಿ, ಇವತ್ತು ಗಾಂಧಿ ಜಯಂತಿಯ ದಿವಸ ನೀವು ಈ ಶಿಬಿರವನ್ನು ಉದ್ಘಾಟನೆ ಮಾಡಿ. ಗಾಂಧೀಜಿಯವರ ಪರಿಕಲ್ಪನೆ ಹೇಗಿತ್ತು ಅಂತ ಹೇಳಿದರೆ, ನಮ್ಮ ದೇಶ ಒಂದು ಎತ್ತರ ಸ್ಥಾನದಲ್ಲಿ ನಿಲ್ಲಬೇಕು ಅಂತಾದರೆ ನಮ್ಮ ದೇಶದ ಯುವ ಜನಾಂಗ, ಅದರಲ್ಲಿಯೂ ವಿದ್ಯಾರ್ಥಿಗಳು ಸಮಾಜದಲ್ಲಿ ನಮ್ಮ ಜವಾಬ್ದಾರಿ ಏನು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಅದರ ಜೊತೆಗೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನುಷ್ಠಾನ ಮಾಡಿದರೆ ನಮ್ಮ ದೇಶ ಬಹಳ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಂಥ ಆ ಮಾತನ್ನು, ಆ ಯೋಜನೆ, ಆ ಪರಿಕಲ್ಪನೆಯನ್ನು ಗಾಂಧೀಜಿಯವರು ಇಟ್ಟುಕೊಂಡಿದ್ದರು. ಬಹುಶಃ ಅದೇ ಕಾರಣಕ್ಕೆ ಇರಬೇಕು ಈ ರಾಷ್ಟ್ರೀಯ ಸೇವಾ ಯೋಜನೆ ಪ್ರಾರಂಭ ಇರಬೇಕು.
ಮಕ್ಕಳೇ, ಬಹುಶಃ ಇಲ್ಲಿ ನಿಮಗೆ ಇನ್ನೊಂದು ಸರಳವಾದಂಥ ಪ್ರಶ್ನೆ ಕೇಳ್ತೇನೆ ನಾನು. ಏನು ಅಂತ ಹೇಳಿದರೆ, ಈ ರಾಷ್ಟ್ರೀಯ ಸೇವಾ ಯೋಜನೆಯ ಬಗ್ಗೆ ನಿಮಗೆ ಬಹಳ ಅಂತೇಳಿ ಅಲ್ಲ, ಸಾಮಾನ್ಯ ಇಲ್ಲಿಗೆ ಬರುವ ಮೊದಲು ಎಷ್ಟು ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಇದೆ ಅಂತೇಳಿ ದಯವಿಟ್ಟು ಒಮ್ಮೆ ಕೈ ಎತ್ತಿ ಅಂತೆ. ದಯವಿಟ್ಟು ಅರ್ಥ ಆಗಲಿಲ್ಲ. ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನೀವು ಒಂದು ವಾರ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಬಂದಿದ್ದೀರಿ. ಇದರ ಬಗ್ಗೆ ನಿಮಗೆಷ್ಟು ಗೊತ್ತಿದೆ ಮಕ್ಕಳಿಗೆ? ನೀವು ಏನು PUC ವಿದ್ಯಾರ್ಥಿಗಳು ಹೇಳಿ, ಹುಡುಗಿಯರು ಸಹ ಆಗ್ಬೋದು, ಯಾರಾದರೂ ಎಷ್ಟು ಜನರಿಗೆ ಗೊತ್ತಿದೆ ಇದರ ಬಗ್ಗೆ? ನೀವು ಸುಮ್ಮನೆ ಕೈ ಎತ್ತುವುದಿಲ್ವಾ ಅಥವಾ ನಿಜವಾಗಿ ಅದು ಗೊತ್ತಿಲ್ವಾ ನನಗೆ ಗೊತ್ತಾಗ್ತಾ ಇಲ್ಲ. ಏನಪ್ಪ, ಒಂದು ನಿಮಿಷ 2 ನಿಮಿಷ ಹೇಳ್ಬೋದಾ? ಬೇಸರ ಇಲ್ಲ. ನೀವು ಪ್ರಾರಂಭಕ್ಕೆ ಈ ಯೋಜನೆಯ ಬಗ್ಗೆ ತಿಳ್ಕೊಳ್ಬೇಕು. ಬಹುಶಃ ಇನ್ನು ಇವತ್ತು ಕೆಲವರಿಗೆ ಹೇಳಬಹುದು ಈ ಯೋಜನೆಯ ಧ್ಯೇಯ ಏನು, ಉದ್ದೇಶ ಏನು ಹೇಳುವಂಥದ್ದನ್ನು ನೀವು ನಿಮಗೆ ಇನ್ನು ಒಂದು ವಾರದ ಅವಧಿಯಲ್ಲಿ ಇದಕ್ಕೆ ನಾನು ಆಮಂತ್ರಣ ಈಗ ನೋಡಿದ್ದು ಸಾಕಷ್ಟು ವಿಚಾರಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು ಬಂದು ಒಂದು ಅಧಿಕಾರವಾಣಿಯಿಂದ ಅದನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ನಾನು ಪ್ರಾರಂಭಕ್ಕೆ ಹೇಳಿದ ಹಾಗೆ ನಾನು ನಿಮ್ಮಲ್ಲಿ ವಿನಂತಿಸುವುದಿಷ್ಟೇ, ನೀವು ಪೂರ್ತಿಯಾಗಿ ಈ ಶಿಬಿರದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಬೇಕು. ನಿಮ್ಮ ವಿದ್ಯಾರ್ಥಿ ಜೀವನದ ಒಂದು ಪ್ರಮುಖ ಘಟ್ಟ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಹೇಳಿ ನನ್ನ ಅನಿಸಿಕೆ. ನಾನು ಆ ಥರ ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ, ನೀವು ನಿಮ್ಮಷ್ಟಕ್ಕೆ ವಿದ್ಯಾರ್ಥಿ ಜೀವನವನ್ನು ಕಳ್ಕೊಂಡು ಬಂದವರು ಇಲ್ಲಿಂದ ಹೋಗುವಾಗ ಅದರಲ್ಲಿ ಸ್ವಲ್ಪ ಬದಲಾವಣೆಯಾಗಿದೆ. ಇಲ್ಲಾಂತಾದರೆ ನಾವು ಕಾಟಾಚಾರಕ್ಕೆ ಯೋಜನೆಯಲ್ಲಿ ಪಾಲ್ಗೊಂಡಾಗೆ ಆಗ್ತದೆ. ಹಾಗೆ ಆಗಬಾರ್ದು. ನೀವು ಇಲ್ಲಿ ಏನು ನಿಮಗೆ ಇಲ್ಲಿಗೆ ಬಂದಂಥ ಸಂಪನ್ಮೂಲ ವ್ಯಕ್ತಿಗಳು, ನಿಮ್ಮ ಇಲ್ಲಿ ಯಾರೆಲ್ಲ ನಿಮಗೆ ಏನು ತಮ್ಮ ಅನುಭವಗಳನ್ನಿರ್ಬೋದು, ಅನಿಸಿಕೆಗಳನ್ನಿರ್ಬೋದು, ಮಾರ್ಗದರ್ಶನವನ್ನು ಇರ್ಬೋದು ಮಾಡ್ತಾರೆ. ಅವರು ಹೇಳಿದ್ದನ್ನು ಕೇಳಿ ಅದನ್ನೆಲ್ಲ ತಿಳ್ಕೊಂಡು ಮುಂದೆ ನೀವು ಸಮಾಜದಲ್ಲಿ ಅದನ್ನು ಅನುಷ್ಠಾನ ಮಾಡಿದಾಗ ಮಾತ್ರ ಈ ಯೋಜನೆಗೆ ಒಂದು ಒಳ್ಳೆಯ ಅರ್ಥ ಬರ್ಬೋದು ಅಂತೇಳಿ ನನ್ನ ಅನಿಸಿಕೆ. ನಾನು ಇದೇ ರಾಮಕುಂಜದ ಜೂನಿಯರ್ ಕಾಲೇಜ್ ಇರ್ಬೋದು, ಈಗ ಮಾಸ್ಟರ್ ಉಲ್ಲೇಖ ಮಾಡಿದರು, ಹಿಂದಿನ ಒಂದು ಶಿಬಿರ ಇಲ್ಲಿ ಆಗಿತ್ತು. ಅವತ್ತು ಸಹ ಸಮಾರೋಪಕ ಉದ್ಘಾಟನೆಗೆ ಕರೆದಿದ್ದರು, ನನ್ನನ್ನು ಬಂದಿದ್ದೆ. ಆನಂತರ ನಮ್ಮ ಸೀನಿಯರ್ ಕಾಲೇಜಿದ್ದು ಒಂದು NSS ಕ್ಯಾಂಪಿಗೆ ಹೋಗಿದ್ದೆ. ನನಗೆ ಕಾಣುವಂಥದ್ದು, ನೀವು ಇಲ್ಲಿಂದ ಹೋಗುವಾಗ ಬಹಳ ಖುಷಿಯಲ್ಲಿರ್ತೀರಿ, ಹೋದ ಮೇಲೆ ಏನು ಅಂತ ಹೇಳುವಂಥದ್ದು ಬಹಳ ಮುಖ್ಯ ಆಗ್ತದೆ. ಶಿಬಿರದಲ್ಲಿ ನೀವೇನನ್ನು ಕಲಿತೀರಿ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಅದಕ್ಕಿಂತ ಜಾಸ್ತಿ ಮುಖ್ಯ ಏನಪ್ಪ ಅಂತ ಹೇಳಿದರೆ, ನೀವು ಆ ನಂತರ ನೀವು ಜೀವನದಲ್ಲಿ ಅದನ್ನು ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ತೀರಿ ಅಂತೇಳಿ. ಹೀಗೆ ಮಾತನಾಡ್ತಾ ಮೊನ್ನೆ ಒಂದು ಕಡೆಯಲ್ಲಿ ಮಾತನಾಡುವಾಗ ನಾನು ಹೇಳಿದೆ, ನಾವು ಸಾಕಷ್ಟು ವಿದ್ವಾಂಸರಿಂದ, ತಿಳಿದವರಿಂದ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಕೇಳ್ತೇವೆ. ಆದರೆ ನಮ್ಮ ಮೈಂಡಲ್ಲಿ ಅದು ಉಳಿಯುವುದಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದರೆ, ಅದು ನಮ್ಮ ತಪ್ಪಲ್ಲ, ನಮ್ಮನ್ನು ಹುಟ್ಟಿಸಿದ ದೇವರ ತಪ್ಪು ಅಂತ ಹೇಳಿದ್ದಾರೆ ನಾನು. ಯಾಕೆ ಅಂತ ಹೇಳಿದರೆ, ನಮಗೆ 2 ಕಿವಿ ಕೊಟ್ಟಿದ್ದಾನೆ ನೋಡಿ. ಆ 2 ಕಿವಿಯಲ್ಲಿ ನಾವು ಈ ಒಂದು ಕಿವಿಯಲ್ಲಿ ಕೇಳಿ ಅದು ಹೊರಗೆ ಹೋಗುವಾಗ ಇನ್ನೊಂದು ಕಿವಿಯಲ್ಲಿ ಆಚೆ ಹೋಗ್ತದೆ. ನಾವು ಬರುವಾಗ ಹೇಗಿದ್ದು ಹೋಗುವಾಗ ಹಾಗೆ ಆಗಬಾರ್ದು. ಇಲ್ಲಿ ಏನೋ ಆಗ ನಾನು ಹೇಳಿದ ಹಾಗೆ ಈಗಲೇ ನಾನು ಮಕ್ಕಳನ್ನು ಗಮನಿಸಿದಾಗ
ಯೋಚನೆಗಳು ಎಲ್ಲೆಲ್ಲಿ ಹೋಗ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೇನೆ. ನೀವೊಂದು ನಿಮಗೆ ಒಂದು ಈ ಶಿಬಿರದ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಏನು ಹೇಳ್ತೇವಲ್ಲ ನಾವು, ಅದು ಇರಲಿ ನಾಡಿನವರೆಗೆ. ಒಳ್ಳೆಯ ವ್ಯಕ್ತಿಗಳಾಗಿ ಇಲ್ಲಿಂದ ಒಂದು ನಿಮ್ಮ ಬಹುಶಃ ಮುಂದಿನ ಏನು ಎಕ್ಸಾಮು ಅದಕ್ಕೂ ಇದು ಖಂಡಿತವಾಗಿಯೂ ಪ್ಲಸ್ ಆಗ್ತದೆ, ಪ್ರೇರಣೆ ಆಗ್ತದೆ, ಪ್ಲಸ್ ಆಗ್ತದೆ. ಸಾಕಷ್ಟು ಇದು ಇದರಲ್ಲಿ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದರೆ ನಿಮ್ಮ ಅದು ಉಂಟು ಇದರ ಉದ್ದೇಶದಲ್ಲಿ ಒಂದು ನಾಯಕತ್ವದ ಗುಣ ಅಂತೇಳಿ ಬರ್ತದೆ. ಆ ನಾಯಕತ್ವದ ಗುಣ ನಿಮ್ಮಲ್ಲಿ ಬರಬೇಕು. ನೀವೊಂದು ಲೀಡರ್ಶಿಪ್ ತಗೊಂಡು ನಿಮ್ಮ ಸುತ್ತಮುತ್ತಲಿನ ಸಮಾಜದ ಏನು ಪಿಡುಗುಗಳು ಏನುಂಟು, ಲೋಪದೋಷಗಳು ಏನುಂಟು ಅಂತೇಳಿ ಅದನ್ನು ಅಧ್ಯಯನ ಮಾಡಿ ಆ ನಿಟ್ಟಿನಲ್ಲಿ ನೀವೇನಾದರೂ ಮಾಡಬಹುದಾ ಅಂತೇಳಿ ಯೋಚನೆ ಮಾಡಿ ಅದನ್ನು ಮಾಡಿ ಸಾಧಿಸಿ ತೋರಿಸಿದರೆ ಈ ಬಹುಶಃ ಈ ಒಂದು ಶಿಬಿರ ನಮ್ಮ ಮಾಸ್ಟರುಗಳ ಪ್ರಿನ್ಸಿಪಾಲ್ರ ಒಂದು ನೆನಪಿನಲ್ಲಿಯೂ ಇಲ್ಲಿಯ ಎಲ್ಲ ಹಿರಿಯರ ನೆನಪಿನಲ್ಲಿ ಅಚ್ಚಳಿಯದೆ ಉಳಿಯುತ್ತದೆ. ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ನಾನು ಯೋಚನೆ ಮಾಡಿದಾಗ ಏನು ಮಾಡ್ಬೋದು ಮಕ್ಕಳು ಅಂತೇಳಿ, ನೀವು ನಮ್ಮಲ್ಲಿ ಸಾಕಷ್ಟು ಕಾಲೋನಿಗಳಿದ್ದಾವೆ, ಅಲ್ಲಿಗೆ ಹೋಗಿ ಅವರಿಗೆ ಒಂದು ಆರೋಗ್ಯದ ಬಗ್ಗೆ, ಶುಚಿತ್ವದ ಬಗ್ಗೆ ಮತ್ತು ಸಾಮಾಜಿಕ ಪಿಡುಗುಗಳ ಬಗ್ಗೆ ಹೇಳುವಂಥ ಕೆಲಸವನ್ನು ಮಾಡ್ಬೋದು. ಅವರ ಜೊತೆಗೆ ಸಹಭೋಜನವನ್ನು ಮಾಡಿ ಬಂದರೆ ಅದು ಬಹಳ ದೊಡ್ಡ ಕೆಲಸ ಆಗ್ತದೆ. ಅದು ಏನು ಅಸಾಧ್ಯವಾದ ಕೆಲಸ ಖಂಡಿತ ಅಲ್ಲ. ಆದರೆ ನಿಮಗೆ ಆ ಮನಸ್ಸು ಮಾಡಬೇಕು. ನಿಮ್ಮಲ್ಲಿ ಯಾರಾದರೂ ಹುಡುಗಿಯರು ಆಗ್ಬೋದು, ಹುಡುಗರೇ ಆಗಬೇಕು ಅಂತಿಲ್ಲ, ಅದರ ಒಂದು ನೇತೃತ್ವವನ್ನು ತೆಗೆದುಕೊಂಡು ಅದಕ್ಕೆ ಬೇಕಾಗುವಂಥ ಪೂರ್ವ ತಯಾರಿಯನ್ನು ಹಿರಿಯರು ಬೇಕಾದಷ್ಟು ನಿಮಗೆ ಸಹಕಾರವನ್ನು ಕೊಡ್ತಾರೆ. ನಿಮ್ಮಲ್ಲಿ ಆ ಯೋಚನೆ ಬರಬೇಕು. ಸಮಾಜಕ್ಕೋಸ್ಕರ ನಾನೇನಾದರೂ ಮಾಡಬೇಕು ಅಂತ ಹೇಳುವಂಥ ಯೋಚನೆ ಬರಬೇಕು. ನೀವೊಮ್ಮೆ ಯೋಚನೆ ಮಾಡಿ, ನಾವು ಸಮಾಜದಿಂದ ಪ್ರಕೃತಿ ಸಮಾಜ ಇಲ್ಲ ಅಂತಂದರೆ ನಮಗೆ ಬದುಕಲಿಕ್ಕೆ ಆಗೋದು. ಅದರಿಂದ ಸಾಕಷ್ಟು ನಮ್ಮ ಪೂರ್ತಿ ಜೀವನ ಈ ಒಂದು ಪ್ರಕೃತಿಯಿಂದ ಮತ್ತು ಸಮಾಜದಿಂದ ನಾವು ಕಳೆಯುವಂಥದ್ದು. ಅಂಥದ್ರಲ್ಲಿ ನಾವು ಸಮಾಜಕ್ಕೆ ಏನು ಕೊಡ್ತೇವೆ ಅಂತ ಹೇಳಿದರೆ, ನಾನು ಭಾಳ ಬಾರಿ ಯೋಚನೆ ಮಾಡಿದ್ದೇನೆ. ಏನಿಲ್ಲ, ನಾವು ಸಮಾಜಕ್ಕೆ ಕೊಡುವಂಥದ್ದು ಏನಿಲ್ಲ. ನಾನು ನನ್ನಷ್ಟಕ್ಕೆ ಸಾಕಷ್ಟು ಬಾರಿ ಯೋಚನೆ ಮಾಡ್ತಾ ನನಗೆ ಅನ್ನಿಸುವುದು, ಜನಗಳು ಇವತ್ತೆಷ್ಟು ಸ್ವಾರ್ಥಿಗಳಾಗ್ತಾ ಇದ್ದಾರೆ. ಎರಡು ವಿಷಯ ನನಗೆ ಕಾಣುವಂಥದ್ದು, ನನ್ನ ಮೈಂಡಿಗೆ ಬರುವಂಥದ್ದು. ಒಂದು ಸ್ವಾರ್ಥ, ಇನ್ನೊಂದು ಅಹಂಕಾರ. ಇದೆರಡು ಬಿಟ್ಟು ಸಮಾಜವೇ ಇಲ್ಲ. ಹಾಗೆ ಆಗಬಾರ್ದು. ನಾವೆಲ್ಲರೂ ಒಳ್ಳೆಯವರಾಗಿ ಬದುಕಬೇಕು ಅಂತೇಳಿ ನಾವು ನೋಡಿ ಈ ರೀತಿಯ ಕೆಲವೆಲ್ಲ ಪ್ರಕೃತಿ ವಿಕೋಪಗಳಿಗೆಲ್ಲ ನಾವೇ ಕಾರಣರಾಗಿದ್ದೇವೆ. ಅದರ ಬಗ್ಗೆ ನಾವು ವಿಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ. ಒಂದು ಏನನ್ನಾದರೂ ಸಾಧಿಸಬೇಕು. ನಿಮಗೆ ಬೇಕಿದ್ದರೆ ನಾನೊಂದೆರಡು ಸಣ್ಣ ಉದಾಹರಣೆಗಳನ್ನು ಕೊಡಬಹುದು. ಒಮ್ಮೆ ನಮ್ಮ ಮಾರ್ಗದ ಬದಿಯ ಎಲ್ಲ ಅಂಗಡಿಗಳನ್ನು, ರೋಡ್ ಮಾರ್ಜಿನ್ನಲ್ಲಿರುವಂಥ ಅಂಗಡಿಗಳನ್ನು ತೆರವು ಮಾಡಿಕೊಂಡು ಹೋದರು ಸರ್ಕಾರದವರು. ಪಾಪ ನಮ್ಮಲ್ಲಿ ಒಬ್ಬರು ಆನಂದರು ಅಂತ ಇತ್ತು. ಅವರು ತಿರುಗೋಗಿದ್ದು ಮಧ್ಯ ಪ್ರಾಯದಲ್ಲಿ. ಅವರ ಶ್ರೀಮತಿಯವರ ಅಂಗಡಿ ನಡೆಸ್ತಾರೆ. ಅವರ ಅಂಗಡಿಯನ್ನು ಆತೂರು ರಾಮಕುಂಜ ಕ್ರಾಸಲ್ಲಿ, ನೀವು ಶಾಲೆಗೆ ಕ್ರಾಸ್ ಆಗಬಾರ್ದು, ರೈಟ್ ಸೈಡ್. ಅವರಿಗೆ ಪಾಪ ಗದ್ದಿಲ್ಲ, ಅಂಗಡಿ ಕಟ್ಟಿಕೊಡಲಿಕ್ಕೆ ಅವರಲ್ಲಿ ವ್ಯವಸ್ಥೆ ಇಲ್ಲ. ಕೊನೆಗೆ ಒಂದು 2-3 ಜನ ಯೋಚನೆ ಮಾಡಿ ಕಲ್ಲಡಕದಿಂದ ಒಂದು ಗೂಡು ಅಂಗಡಿಯನ್ನು ತಂದು ಅದನ್ನು ಅವರಿಗೆ ಪುಕ್ಸಟೆಯಾಗಿ ಕೊಟ್ಟು, ನೀವು ಇದರಲ್ಲಿ ವ್ಯಾಪಾರ ಮಾಡಿ ಅಂತೇಳಿ ಅವರನ್ನು ಅಲ್ಲಿ ಅದೇ ಗೂಡಂಗಡಿಯಲ್ಲಿ ಅವರಿಗೆ ಅದೇ ಸೈಕಲ್ ಇದು ಅಂಗಡಿ ತಂದು ಕೊಟ್ಟರು. ಅಡಿಕೆನ ಮಾಡಿ ಅದರಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇಂಥದ್ದು ಸಾಕಷ್ಟು ಉದಾಹರಣೆಯನ್ನು ನಾನು ಕೊಡಬಹುದು. ಇಂಥ ಕೆಲಸ ಮಾಡಿದಾಗ ನಾವು ಸಮಾಜದ ಒಂದು ಸಣ್ಣ ಮಟ್ಟಿಗೆ ಋಣವನ್ನು ಸಂದಾಯ ಮಾಡಿದಾಗೆ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಬಹುಶಃ ನೀವೆಲ್ಲ ಕೇಳಿರ್ಬೋದು, ಒಂದು ಕಡೆಯಲ್ಲಿ ನಮ್ಮ ಈ ಮನುಷ್ಯ ಜನ್ಮ ನಮಗೆ ಸಿಗಬೇಕು ಅಂತಾದರೆ ಜನ್ಮಾಂತರದ ಪುಣ್ಯ ವಿಶೇಷ ಬೇಕು ಅಂತೇಳಿ ಹಿರಿಯರು ಹೇಳಿದರು. ಸರಿಯಪ್ಪ, ಮನುಷ್ಯ ಜನ್ಮ ಸಿಕ್ಕಿದೆ ನನಗೆ. ನಾವು ಅದನ್ನು ಏನನ್ನಾದರೂ ಸಾಧಿಸಬೇಕಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಯೋಚನೆ ಇರಬೇಕು ಯಾವಾಗಾದರೂ.
ಸಾಕಷ್ಟು ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಇನ್ನೂ ಸಾಕಷ್ಟು ಜನ ಮಾರ್ಗದರ್ಶನ ಮಾಡಲಿಕ್ಕೆ ಇರ್ಬೋದು. ಇನ್ನು ಒಂದು ವಾರ ನೀವು ಸಾಕಷ್ಟು ಸಂಗತಿಗಳನ್ನು ಕೇಳುವವರಿದ್ದೀರಿ. ಪ್ರಾರಂಭಕ್ಕೆ ಎಲ್ಲ ವಿದ್ಯಾರ್ಥಿಗಳಲ್ಲಿಯೂ ನನ್ನ ಶಿಬಿರಾರ್ಥಿಗಳಲ್ಲಿಯೂ ನನ್ನ ಕಳಕಳಿಯ ವಿನಂತಿ ಏನಪ್ಪ ಅಂತ ಹೇಳಿದರೆ, ನಿಮಗೆ ಈ ಶಿಬಿರದ ಧ್ಯೇಯ ಮತ್ತು ಉದ್ದೇಶಗಳನ್ನು ನೀವು ತಿಳ್ಕೊಳ್ಳಿ. ಬಹುಶಃ ಹೇಳ್ತಾರೆ ಅದನ್ನು ನಿಮಗೆ ಗೊತ್ತಿಲ್ಲ ಅಂತಾದರೆ, ಬಹುಶಃ ಈಗ ಒಂದು ಕಲ್ಪನೆ ಇದೆ, ಏನೋ ಒಂದು ಅಷ್ಟು ಶ್ರಮದಾನ ಮಾಡುವಂಥದ್ದು, ಅದರ ಜೊತೆಗೆ ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದು ಇದು, ಇನ್ನೊಂದು ಸಣ್ಣ ಸಭಾ ಕಾರ್ಯಕ್ರಮ, ಯಾರೋ ಒಬ್ಬರು ಯಾವುದೋ ಒಂದು ವಿಷಯದ ಬಗ್ಗೆ ಹೇಳ್ತಾರೆ. ಅಷ್ಟಲ್ಲ, ನಿಜವಾಗಿಯೂ ನಿಮ್ಮಲ್ಲಿ ಏನಾದರೂ ಬದಲಾವಣೆಯಾಗಿ ನೀವು ಇಲ್ಲಿಂದ ಹೋಗುವಾಗ ಹೋಗಬೇಕು. ಆ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ಈ ಶಿಬಿರವನ್ನು ನಡೆಸಲಿಕ್ಕಾಗ್ತದೆ ಹೇಳಿ ಹೇಳ್ತಾ, ಎಲ್ರಿಗೂ ನಮ್ಮ ಆರಾಧ್ಯ ಮಾತೆ ದುರ್ಗಾ ಪರಮೇಶ್ವರಿ ನಮ್ಮ ಒಳ್ಳೆಯದನ್ನು ಮಾಡಲಿ, ಉತ್ತರೋತ್ತರ ಶ್ರೇಯಸ್ಸನ್ನು ಮಾಡಲಿ. ನಿಮ್ಮ ಈ ಒಂದು ಶಿಬಿರ ಯಶಸ್ವಿಯಾಗಿ. ಮಕ್ಕಳೇ, ನಿಮಗೆ ಒಳ್ಳೆಯ ಭವಿಷ್ಯ ಇದೆ. ನಿಮ್ಮ ಭವಿಷ್ಯವನ್ನು ಇನ್ಯಾರೋ ರೂಪಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ಅದು ನಿಮ್ಮ ಕೈಯಲ್ಲಿ ಇದೆ. ಅದನ್ನು ಬೇಕಾದ ರೀತಿಯಲ್ಲಿ ನೀವು ಉಪಯೋಗಿಸಿಕೊಳ್ಬೇಕು. ಉಪಯೋಗಿಸಿಕೊಳ್ಳಬೇಕು. ಈಗ ಮಾಸ್ಟರ್ ಉಲ್ಲೇಖ ಮಾಡಿ ಹೇಳಿದರು ಆಗ ವಾಸ್ತವಿಕವಾಗಿ, ನಾನೊಬ್ಬ ತೀರಾ ಬಡತನದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ, ಭಾಳ ಎತ್ತರಕ್ಕೆ ಏರಲಿಲ್ಲ. ಆದರೆ ಇವತ್ತಿಗೆ ಒಂದು ಸಣ್ಣ ಮಟ್ಟಿಗೆ ಒಂದು ಸಮಾಜದಲ್ಲಿ ಸ್ಥಾನಮಾನವನ್ನು ಪಡ್ಕೊಳ್ಳೋ ಮಟ್ಟಿಗೆ ಅದು ನನ್ನ ಒಂದು ಪ್ರಯತ್ನದ ಫಲ, ಪರಿಶ್ರಮದ ಫಲ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ನಿಮಗೆ ದೇವರ ದಯೆಯಲ್ಲಿ ನಮ್ಮಂಥ ಕಷ್ಟಗಳಿಲ್ಲ. ನೀವೆಲ್ಲರೂ ಈಗ ಅಂಥ ಬಡತನ ಒಂದೇ ಒಂದು ಮನೆ ಹುಡುಕಿದ್ರೂ ಸಿಕ್ಕದಂಥ ಕಾಲದಲ್ಲಿ ನಾವಿದ್ದೇವೆ. ನೀವೆಲ್ಲ ಒಂದು ರೀತಿಯಲ್ಲಿ ಎಂಥದ್ದು ಪುಣ್ಯಾತ್ಮರು ಅಂತ ಹೇಳ್ತೇನೆ ನಾನು. ನಿಮ್ಮನ್ನು ನೋಡುವಾಗ ನಮಗೆಲ್ಲ ಇಂಥ ಶಿಬಿರಗಳು ಎಂಥದೂ ಇರಲಿಲ್ಲ ನಾವು ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ. ನಿಮ್ಮ ಭವಿಷ್ಯವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ ಅಂತೇಳಿ ನಿಮಗೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಕಿವಿ ಮಾತು ನಾನು ಹೇಳಲಿಕ್ಕೆ ಬಿಟ್ಟೋಯ್ತದು. ಇವತ್ತು ನಾನು ಬಹಳ ಗಮನಿಸಿದಂತಹ ಒಂದು ಅಂಶ, ಹಳ್ಳಿ ಭಾಗದಲ್ಲಿ ಸ್ವಲ್ಪ ಕಡಿಮೆ ಆದರೂ ಇಲ್ಲಿ ಹಿರಿಯರಿಗೆಲ್ಲ ಗೊತ್ತಿರ್ಬೋದು. ಈಗ ಒಂದು ಏನು ಈ ಎಂಥದ್ದು ವ್ಯಸನಗಳು ಬೇರೆ ಬೇರೆ ಥರದ ಏನೋ ಗುಟ್ಕಾ ಸೇವನೆ ಇರ್ಬೋದು, ಇನ್ನೊಂದು ಮತ್ತೊಂದು, ಅದರ ಜೊತೆಗೆ ಈಗ ಎಂಥದ್ದು ಅದಕ್ಕಿಂತ ಮೇಲಿನದ್ದು ಅದು ನಮ್ಮ ಇಲ್ಲೆಲ್ಲ ಸೇಲ್ ಆಗ್ತಾ ಉಂಟು ಅಂತೇಳಿ ಒಮ್ಮೆ ಪ್ರಚಾರ ಆಯಿತು ಕುಂತೂರು ಸೈಡಲ್ಲಿ. ದಯವಿಟ್ಟು ಹೆಣ್ಮಕ್ಳು ಗಂಡು ಮಕ್ಕಳು ನಿಮಗೆ ಯಾವುದೇ ಒಂದು ದುಶ್ಚಟಕ್ಕೆ ಬಲಿಯಾಗಬೇಡಿ. ಯಾರಾದರೂ ಅಂಥ ದುಶ್ಚಟಗಳಿಗೆ ಬಲಿಯಾದವರು ಇದ್ದರೆ ಒಮ್ಮೆ ಈ ಮಾರುತಿ ಮತ್ತೊಂದು ಇನ್ನೊಂದು ಉಂಟಲ್ಲ, ಅದು ಸಹ ತಗೊಳ್ಬೇಡಿ. ಇನ್ನು ಇನ್ನೊಂದು ಕೊನೆಯಾಗಿ ಈ ಮಾತು ಏನಪ್ಪ ಅಂತ ಹೇಳಿದರೆ, ದಯವಿಟ್ಟು ಸಾಧ್ಯ ಆದರೆ ಶಾಲೆಗೆ ಬರುವಾಗ ಮೊಬೈಲನ್ನು ಅವಾಯ್ಡ್ ಮಾಡಿ ಮನೆಯಲ್ಲಿಟ್ಟು ಬನ್ನಿ. ತಂದರೂ ಅದನ್ನು ಅನಗತ್ಯವಾಗಿ ಜಾಸ್ತಿ ಬಳಸಬೇಡಿ. ಯಾಕೆಂತೇಳಿದರೆ ನಾನು ಕಂಡದ್ದನ್ನು ಕಣ್ಣಾಗಿ ಹೇಳಲೇಬೇಕು. ಅದರಲ್ಲಿ ಹುಡುಗರಿಂದಲೂ ಜಾಸ್ತಿ ಮೊಬೈಲನ್ನು ಯೂಸ್ ಮಾಡುವಂಥದ್ದು ಹುಡುಗಿಯರು ಅಂತ ಹೇಳುವಂಥದ್ದು ನಾನು ಪ್ರತ್ಯಕ್ಷ ಕಂಡಿದ್ದೇನೆ. ಒಮ್ಮೆ ಒಂದು ಬಸ್ ಹತ್ತಿ ಮೊಬೈಲ್ ಆನ್ ಮಾಡಿದರೆ ಅವರಿಗೆ ಬಹುಶಃ ಅವರ ಸ್ಟೇಜ್ ಬರುವಲ್ಲಿವರೆಗೂ ಅವರು ಮೊಬೈಲನ್ನು ನೋಡುವುದನ್ನು ಮಾತಾಡೋದನ್ನು ನಿಲ್ಲಿಸುವಂಥ ಪರಿಪಾಠ ಅವರಲ್ಲಿ ಇಲ್ಲ. ದಯವಿಟ್ಟು ಅದಕ್ಕೆಲ್ಲ ಜಾಸ್ತಿ ಗಮನವನ್ನು ಕೊಡಬೇಡಿ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಜಾಸ್ತಿ ಗಮನವನ್ನು ಕೊಡಿ. ಉನ್ನತ ಶ್ರೇಣಿಯಲ್ಲಿ ನೀವೆಲ್ಲರೂ ಪಾಸಾಗಿ, ಅದಕ್ಕೆ ಖಂಡಿತ ಅಸಾಧ್ಯ ಖಂಡಿತ ಅಲ್ಲ. ಒಂದು ತಿಳ್ಕೊಳ್ಳಿ, ನೀವು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನೀವು ಮಾಡಿದರೆ ಮತ್ತು ನಿಮಗೆ ಆ ಒಂದು ದೃಢವಾದಂಥ ಆತ್ಮವಿಶ್ವಾಸ ಬೇಕು. ಅದರ ಜೊತೆಗೆ ಪ್ರಾಮಾಣಿಕವಾದಂಥ ಪ್ರಯತ್ನ, ಇದೆರಡು ಇದ್ದಾಗ ನೀವು ಏನನ್ನೂ ಸಾಧಿಸ್ಬೋದು. ಅಥವಾ ನನ್ನಾಗೆ ಯಾರಾದರೂ ಮಾತನಾಡ್ತಾ ಇರುವಾಗ ನೀವು ಗೊತ್ತಿಲ್ಲ ನನಗೀಗ ಗಂಟೆ ಬಹುಶಃ 2:30-3 ಆಗ್ತಾ ಬಂತು.
ವಿದ್ಯಾರ್ಥಿಗಳಿಗೆ ಯಾಕೆ ನಿದ್ದೆ ಬರ್ತದೆ ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಬಹುಶಃ ನೀವು ಇನ್ನು ಮಾತಾಡಿದ್ದು ಸಾಕು, ಬೇಗ ನಿಲ್ಲಿಸಿ ಅಂತ ಹೇಳುವಂಥ ಪೂರ್ವ ಸೂಚನೆ ಇರಲಿಕ್ಕೂ ಸಾಕು. ಎಲ್ರಿಗೂ ನಮಸ್ಕಾರ. ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ದೀರ್ಘವಾದ ಮಾತಿನ ಮೂಲಕ ಉತ್ತಮ ಸಂದೇಶವನ್ನು ಕೊಟ್ಟ ಸರ್, ನಿಮಗೆ ಧನ್ಯವಾದಗಳು. ಮುಂದೆಗೆ ಶ್ರೀ ಕ್ಷೇತ್ರ ಶರವೂರಿನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಶ್ರೀ ಹೇಮಂತ್ ರೈ ಸರ್ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು, ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ತಾಯಿ ಭಾರತಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುವ ಕಾರ್ಯಕ್ರಮದ ಉದ್ಘಾಟಕರೇ, ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಶ್ರೀಯುತ ಧರ್ಮಪಾಲರವರು ಮಾತಾಡಿ ನಿಮ್ಮಲ್ಲಿ ನಿದ್ದೆಯನ್ನು ಹೋಗಲಾಡ್ತಿದ್ದಾರೆ. ಅದೊಂದು ಖುಷಿ ಇದೆ ನನಗೆ. ಸೊ ನಿದ್ದೆ ಮಾಡೋದಿಲ್ಲ ಅಂತ ಒಂದು ಧೈರ್ಯನೂ ಇದೆ. ಚಂದ್ರಶೇಖರ್ ಸರ್ ಮಾತಾಡ್ತಾ ಹೇಳಿದ್ರು ವಾಗ್ಮಿ ಅಂತೇಳಿ. ಆ ಟೈಪು ವಾಗ್ಮಿ ಏನಲ್ಲ ನಾನು. ಇರ್ತಕ್ಕಂಥ ಕೆಲವು ವಿಚಾರಧಾರೆಗಳನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಅದು ಕೂಡ ಚಿಕ್ಕದಾಗಿದೆ. ವಿದ್ಯಾರ್ಥಿ ಜೀವನ ಅನ್ನುವಂಥದ್ದು ಒಂದು ನಿರಂತರವಾಗಿರ್ತಕ್ಕಂಥ ಒಂದು ಹುಟ್ಟಿನಿಂದ ಸಾಯುವವರೆಗೆ ಇರ್ತಕ್ಕಂಥ ಒಂದು ಕಲಿಕೆಯ ನಿರಂತರ ಅದು ಸ್ಟೇಜ್ ಅಂತ ಹೇಳಿದ್ರೆ ಅದು ವಿದ್ಯಾರ್ಥಿ ಜೀವನ. ಇವತ್ತು ನೀವು ಕಲಿತೀರಿ, ಕಾಲೇಜ್ ಆಗುತ್ತೆ, ಕಾಲೇಜಾಗಿ ಉನ್ನತ ವ್ಯಾಸಂಗಕ್ಕೆ, ಉನ್ನತ ಶಿಕ್ಷಣಕ್ಕೆ ಹೋಗ್ತೀರಿ, ಆಮೇಲೆ ಎಲ್ಲಿಯೋ ಕೆಲಸಕ್ಕೆ ಸೇರ್ಕೋತೀರಿ, ಅಥವಾ ಉದ್ಯೋಗವನ್ನು ಮಾಡ್ತೀರಿ, ಅಥವಾ ಯಾವುದೋ ಕೃಷಿಯಾಗಿ ಯಾವುದೇ ಒಂದು ಕಾರ್ಯದಲ್ಲಿ ಒಂದು ಉದ್ಯಮವನ್ನು ಕಂಡು ಅದರಲ್ಲಿ ಬೆಳಿಬೇಕು ಅಂತ ಪ್ರಯತ್ನವನ್ನು ಪಡ್ತೇವೆ. ಆದರೆ ಈ ಕಲಿಕೆ ಅನ್ನುವಂಥದ್ದು ನಿರಂತರವಾಗಿ ಉದ್ಯೋಗದಲ್ಲಿರ್ಬೋದು ಅಥವಾ ಉದ್ಯಮದಲ್ಲಿರ್ಬೋದು ಸಾಯುವವರೆಗೆ ಇರ್ತಕ್ಕಂಥ ಒಂದು ನಿರಂತರ ಕಾರ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೆಚ್ಚಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಕೂಡ ಇವತ್ತು ಕೂಡ ಒಬ್ಬ ವಿದ್ಯಾರ್ಥಿ. MBA ಟೂರಿಸಮಲ್ಲಿ MBA ಮುಗಿಸಿದ ನಂತರ ಉದ್ಯಮ ಕೆಲಸಕ್ಕೆ ಜಾಯಿನ್ ಆಗಿ ಆಮೇಲೆ ಉದ್ಯಮವನ್ನು ಶುರು ಮಾಡಿ, ಕೋವಿಡ್ ಅನ್ನುವಂಥ ಒಂದು ಮಹಾಮಾರಿ ಯಾವಾಗ ನಮ್ಮ ಇಡೀ ಪ್ರಪಂಚವನ್ನು ಆವರಿಸಿತೋ ಆ ಸಂದರ್ಭದಲ್ಲಿ ಕೂಡ ಯಾವುದರಲ್ಲಿ ನಾವು ಆಪ್ಟಿಮಿಸ್ಟ್ ಆಗಿರಬೇಕು, ನೆಗೆಟಿವ್ ಆಗಿ ಯಾವುದನ್ನು ಕಾಣಬಾರ್ದು. ಆ ಸಂದರ್ಭದಲ್ಲಿ ನನ್ನ ಯೋಚನೆ ಬಂದಿದ್ದು ಯಾವುದಾದ್ರೂ ಒಂದು ಪದವಿಯನ್ನು ಯಾಕೆ ಮಾಡಬಾರ್ದು. ಆ ಸಂದರ್ಭದಲ್ಲಿ ನಾವು ಲಾ ಪದವಿ ಮಾಡಬೇಕು ಅಂತೇಳಿ ಆಮೇಲೆ LLB ಪದವಿಯನ್ನು ಕೂಡ ಮಾಡಿದೆ ಬೆಂಗಳೂರಲ್ಲಿ. ಅದಾದ ನಂತರ ಇವಾಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಟೂರಿಸಮಲ್ಲಿ PhD ಕೂಡ ಮಾಡ್ತಾ ಇದ್ದೀನಿ. ಇನ್ನೊಂದು 2-3 ತಿಂಗಳಲ್ಲಿ ಥೀಸಿಸನ್ನು ಪ್ರೆಸೆಂಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಆ ಕಲಿಕೆ ಅನ್ನುವಂಥದ್ದು ನಿಮ್ಮಲ್ಲಿ ನಿರಂತರವಾಗಿರ್ತಕ್ಕಂಥ, ಅದು ಹರಿತಾ ಇರ್ತಕ್ಕಂಥ ನೀರಾದಾಗ ನೀವು ನಿರಂತರವಾಗಿ ಅದನ್ನು ಕಲಿತಾ ಇರಬೇಕು. ಸಮಾಜದ ಬಗ್ಗೆ ಅಪ್ಡೇಟ್ ಆಗಿರಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ, ನಾವು ಇವತ್ತು ಕಲಿತ ವಿದ್ಯೆ ನಾಳೆ ಇರೋದಿಲ್ಲ. ಸುಮಾರು ವರ್ಷಗಳ ಹಿಂದೆ ನೀವು ಎಲ್ಲಿಯಾದ್ರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಿದ್ರೆ ದಾರಿಯನ್ನು 10 ಸಲ ಗಾಡಿಯನ್ನು ನಿಲ್ಲಿಸೋ ಅಥವಾ ನಡ್ಕೊಂಡು ಹೋಗೋ 10 ಮಂದಿಯಲ್ಲಿ ದಾರಿಯನ್ನು ಕೇಳಬೇಕಿದ್ರೆ, ಇವತ್ತು ಕೇವಲ ಒಂದು ತಂತ್ರಜ್ಞಾನದ ಮೂಲಕ ಗೂಗಲ್ ಅನ್ನುವಂಥ ಒಂದು ಮ್ಯಾಪನ್ನು ಉಪಯೋಗಿಸಿದ್ರೆ ನೀವು ದೇಶದ ಅಥವಾ ವಿಶ್ವದ ಎಲ್ಲೆಡೆ ಕೂಡ ಪ್ರಯಾಣಿಸುವಂಥ ಒಂದು ವಿಶೇಷವಾದಂಥ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿದೆ. ದೇಶ ಇರ್ಬೋದು, ಇಡೀ ರಾಷ್ಟ್ರ ಇರ್ಬೋದು, ಅತ್ಯಂತ ವೇಗವಾಗಿ ಓಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ವೇಗದೊಂದಿಗೆ ನಾವು ಸೇರಿ ಓಡುವಂಥ ಪ್ರಯತ್ನವನ್ನು ಮಾಡಿಲ್ಲ ಅಂತ ಹೇಳಿದ್ರೆ, ನಾವು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಸರಿದು ಬಿಡ್ತೀವಿ, ಅಲ್ಲಿ ಉಳಿದು ಬಿಡ್ತೀವಿ. ಆದ್ದರಿಂದ ಈ ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು ಏನು ಅಂತ ಹೇಳಿದ್ರೆ, ನೀವು ಏನಾಗಬೇಕು ಜೀವನದಲ್ಲಿ, ಯಾವ ಒಂದು ಹುದ್ದೆಯನ್ನು ಅಲಂಕರಿಸಬೇಕು ಅಥವಾ ಏನಾಗಬೇಕು ಅನ್ನೋಂಥದ್ದನ್ನು ಇವತ್ತು ನಿರ್ಧಾರ ಮಾಡಬೇಕು. ಆ ನಿರ್ಧಾರವನ್ನು ಇವತ್ತು ಮಾಡಿಕೊಂಡಾಗ ನಾನು ಏನಾಗಬೇಕು ಅನ್ನುವಂಥದ್ದು ನೀವು ಹಾಗೇ ಆಗ್ತೀರ. ಯಾವುದೇ ಒಂದು ಇರಲಿ, ನಿಮಗೆ ಯಾವುದೇ ಒಂದು ಅತ್ಯುನ್ನತ ಸೈಂಟಿಸ್ಟ್ ಆಗಬೇಕು ಅಂತ ಇರಲಿ, ಅಥವಾ ಈ ದೇಶದ ಪ್ರಧಾನಿನೇ ಆಗಬೇಕು ಅಂತ ಇರಲಿ, ಆ ಒಂದು ಆಶೆಯನ್ನು ಇವತ್ತೇ ಹುಟ್ಟಿಸ್ಕೊಳ್ಳಿ. ಅದರ ಆ ನಿಟ್ಟಿಗೆ ತಲುಪುವಲ್ಲಿ ಇವತ್ತೇ ನಿಮ್ಮ ಕೆಲಸವನ್ನು ಶುರು ಮಾಡ್ಕೊಳ್ಳಿ. ಯಾವುದು ಕೆಲಸವನ್ನು ಶುರು ಮಾಡಿದಾಗ ನೀವು ಅದನ್ನು ಖಂಡಿತವಾಗಿ ತಲುಪೋದಕ್ಕೆ ಸಾಧ್ಯ. ನಾನು ಸಾಕಷ್ಟು ಬಾರಿ ಹೇಳಿದ್ದುಂಟು, ಯಾರೇ ಒಬ್ಬ ವ್ಯಕ್ತಿ ಆಗಲಿ ಇವತ್ತು ಉನ್ನತವಾಗಿರ್ತಕ್ಕಂಥ, ನಿಮಗೆ ಅವರೊಂದು ಮಾಡೆಲ್ ಅಂತ ಯಾರನ್ನ ಹೇಳ್ತೀರೋ ಅಂಥ ವ್ಯಕ್ತಿಯನ್ನು ನೀವು ಅವರಾಗಿ ಹಾಕಬೇಕು ಅಂತ ಹೇಳಿದ್ರೆ, ನೀವು ಸಿಂಪಲ್ ಆಗಿ ಏನು ನೋಡಬೇಕು ಅಂತ ಹೇಳಿದ್ರೆ, ಅವ್ರಿಗಿರುವಂಥದ್ದು ನಿಮಗೆ ಇರ್ತಕ್ಕಂಥ 2 ಕಣ್ಣುಗಳೇ ಅವರಿಗಿದೆ, ನಿಮಗೆ ಇರ್ತಕ್ಕಂಥ 2 ಕಿವಿಗಳೇ ಅವರಿಗಿದೆ, ನಿಮಗೆ ಇರ್ತಕ್ಕಂಥ ಒಂದೇ ತಲೆ ಅವರಿಗಿದೆ. ಆ ತಲೆಯೊಳಗೆ ಇರ್ತಕ್ಕಂಥ ಮೆದುಳು ಅವರು ಉಪಯೋಗ ಮಾಡಿದ ರೀತಿ ನಾವು ಉಪಯೋಗ ಮಾಡೋಕ್ಕಾಗತ್ತಾ, ಅಥವಾ ಅದಕ್ಕಿಂತ ವಿಭಿನ್ನವಾಗಿ ಉಪಯೋಗ ಮಾಡ್ಬೋದಾ? ಆ ಮೂಲಕ ನಿಮ್ಮ ಇಂಟೆಲಿಜೆನ್ಸನ್ನು ಉಪಯೋಗ ಮಾಡಿಕೊಂಡು ಯಾವ ರೀತಿ ನೀವು ಸಮಾಜದಲ್ಲಿ ಮುಂದೆ ಬರ್ತೀರಿ ಅನ್ನೋಂಥ ಬಗ್ಗೆ ನೀವು ಖಂಡಿತವಾಗಿ ಪ್ರಯತ್ನವನ್ನು ಮಾಡಬೇಕು.
ಸುಮಾರು 25 ವರ್ಷಗಳ ಹಿಂದೆ ರಾಮಕುಂಜೇಶ್ವರ ಪದವಿಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ನಾನು ಕೂಡ ಘಟಕದ ಒಬ್ಬ ಶಿಬಿರಾರ್ಥಿ ಚಂದ್ರಶೇಖರ್ ಸರ್ ಅವರ ಮಾರ್ಗದರ್ಶನದಲ್ಲಿ ಹಳೆನೀರಿಕೆ ಶಾಲೆಯಲ್ಲಿ ಶಿಬಿರವನ್ನು ಮಾಡಿದ್ವಿ. ಶಾಲಾ ಕಾಲೇಜು ದಿವಸ ಕೂಡ ಇಂಥ ಅನೇಕ ಶಿಕ್ಷಕೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಂಥ ಅನುಭವ ನನಗೆ ಇದೆ. ಅಂಥ ಒಂದು ಕೆಲಸದಲ್ಲಿ ನೀವೆಲ್ಲ ಬಂದು ಸುಮಾರು 500ಕ್ಕಿಂತ ಹೆಚ್ಚು ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 50 ಜನ, ಸುಮಾರು 10% ಜನ ನಾನು ಸಮಾಜಕ್ಕೋಸ್ಕರ ಕೆಲಸವನ್ನು ಮಾಡಬೇಕು, ಸಮಾಜದ ಸೇವೆಯನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಬಂದಿದ್ದೀರಿ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಸಮಾಜ ಸೇವೆಯನ್ನು ಅದು ತಿಳಿಸಿ ಹೇಳುತ್ತೆ. 500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದೀರಲ್ಲ ನೀವು, 554 ವಿದ್ಯಾರ್ಥಿಗಳು, 10%ಗಿಂತ ಕೂಡ ಕಡಿಮೆ ಇರ್ತಕ್ಕಂಥ 50 ಜನ ಇವತ್ತು ಇಲ್ಲಿ ಸೇವೆಯನ್ನು ಮಾಡಬೇಕು ಅಂತೇಳಿ ಬಂದಿದ್ದೀವಿ. ಆ ಸಮಾಜ ಸೇವೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಮಾಡೋದಕ್ಕೆ ಆಗೋದಿಲ್ಲ, ಅದು ಬಹಳಷ್ಟು ಕಷ್ಟವಾಗಿರ್ತಕ್ಕಂಥ ಕೆಲಸ. ಯಾರು ಕೂಡ ಯೋಚನೆ ಮಾಡಿ ನಾನು ಸಮಾಜ ಸೇವೆಯನ್ನು ಮಾಡಬೇಕು, ಅದು ಸಮಾಜ ಸೇವೆ ಅನ್ನುವಂಥದ್ದು ನಿಸ್ವಾರ್ಥವಾಗಿರ್ತಕ್ಕಂಥ ಸೇವೆ. ಇವತ್ತು ನೀವು ಎಲ್ಲಿ ಹೋಗಲು ಕಾಣುವಂಥದ್ದು ಸ್ವಾರ್ಥ ಅಥವಾ ಅಹಂಕಾರ ಅಂತ ಏನು ಶ್ರೀಯುತ ಧರ್ಮಪಾಲ್ ಅವರು ಹೇಳಿದ್ರು, ಅಂಥ ಸಮಾಜವನ್ನು ನೀವು ನೋಡ್ತೀರ. ಅದಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥ ಸಮಾಜವನ್ನು ನೀವು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಅದು ನಿಸ್ವಾರ್ಥವಾಗಿರ್ತಕ್ಕಂಥ ಸಮಾಜದಲ್ಲಿ ನಿಮ್ಮ ಸೇವೆಯನ್ನು ನೀವು ಕೊಡಬೇಕಾಗುತ್ತೆ. ಈ ಮಾನವ ಸಮಾಜ ಜೀವಿ ಅಂತ ನಾವೆಲ್ಲರೂ ಕಲಿತಾ ಇರುವಂಥದ್ದು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಮಾನವ ಸಮಾಜ ಜೀವಿ. ಆ ಸಮಾಜವನ್ನು ಬಿಟ್ಟು ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಆ ಸಮಾಜದೊಂದಿಗೆ ಜೋಡಿಸಿಕೊಂಡಾಗ ಮಾತ್ರ ನಮಗೆ ಇದು ಬೆಲೆ ಇರುತ್ತೆ. ಆ ಸಮಾಜದಲ್ಲಿ ಒಂದು ವ್ಯಕ್ತಿತ್ವವಾಗಿ ನಾವು ರೂಪುಕೊಳ್ತೀವಿ. ನಾವು ಹುಟ್ಟಿಯಿಂದ ಸಾಯುವವರು ಕೂಡ, ಹುಟ್ಟಿದಾಗ ಕೂಡ ಇನ್ನೊಬ್ರು ನಮ್ಮ ಕೈ ಇಟ್ಕೋಬೇಕಾಗುತ್ತೆ, ಸಾಯುವವರು ಕೂಡ, ಸತ್ತಾಗ ಕೂಡ ಬೇರೆಯವರು ಕೊಂಡು ಹೋಗ್ಬೇಕು. ಯಾರು ಇಲ್ಲದೆ ನಾನು ಒಬ್ಬಟ್ಟಿಯಾಗಿ ಸಮಾಜದಲ್ಲಿ ಬದುಕ್ತೇನೆ ಅಂತ ಹೇಳಿದರೆ ಅದು ಅಸಾಧ್ಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರ್ಬೇಕಂತ ವಿಷಯ. ಇನ್ನು ರಾಷ್ಟ್ರೀಯ ಸೇವಾ ಯೋಜನೆ ಅನ್ನುವಂಥದ್ದು, ನೀವು ಇಲ್ಲಿ ಈ ಭಾರತೀಯ ಶಾಲೆಗೆ ಬಂದಿದ್ದೀರಾ, ಇಲ್ಲಿ 7 ದಿವಸಗಳ ಶಿಬಿರವನ್ನು ಮಾಡ್ತೀರಾ. ಸಾಕಷ್ಟು ಕಾರ್ಯಗಳನ್ನು ನೋಡ್ತೇವೆ. ನೀವು ಗ್ರೌಂಡ್ ಮಾಡುವುದು, ಕ್ಲೀನಿಂಗ್ ವರ್ಕ್ ಮಾಡುವುದು, ಸಾಕಷ್ಟು ಕಾರ್ಯಗಳನ್ನು ಮಾಡ್ತೀರಾ. ಈ ಭಾರತೀಯ ಶಾಲೆಗೆ ಅದಕ್ಕಾಗಿ ಬಹಳಷ್ಟು ಉಪಯೋಗಗಳಾಗುತ್ತೆ. ಆದರೆ ನಿಮಗೆ ಆಸ್ ಎ ಇಂಡಿವಿಜುವಲ್ 50 ಜನರಿಗೆ ಕೂಡ ಪ್ರತ್ಯೇಕವಾಗಿ ನಿಮಗೆ ಅದಕ್ಕೆ ಆಗುವಂಥ ಬೆನಿಫಿಟ್ಗಳೇನು? 554 ವಿದ್ಯಾರ್ಥಿಗಳಲ್ಲಿ ಕೇವಲ 50 ವಿದ್ಯಾರ್ಥಿಗಳಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಈ 50 ವಿದ್ಯಾರ್ಥಿಗಳಿಗೆ ಈ 7 ದಿನದ ಶಿಬಿರಗಳಲ್ಲಿ ಏನು ವಿಶೇಷವಾಗಿ ಲಾಭವನ್ನು ನೀವು ಪಡ್ಕೊಳ್ಬೋದು? ಕೇವಲ ಕೆಲಸ ಮಾಡೋದು ಮಾತ್ರನ ಇಲ್ಲಿ ಬಂದು ಕ್ಲೀನಿಂಗ್ ಅದು ಉದ್ದೇಶ ಅಲ್ಲ. ನಿಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ, ಅಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಾವೇನು ಹೇಳ್ತೇವೆ, ಅಂಥ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ನೀವು ಮಾಡಬೇಕಿದ್ರೆ ಈ ಶಿಬಿರ ನಿಮ್ಮೊಂದು ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗುವ ಪ್ರತಿಯೊಂದು ಅಂಶಗಳನ್ನು ಇದು ಪಡುತ್ತೆ. ಬೆಳಗ್ಗೆ ಇಲ್ಲಿ ಇದು ನೋಡಿದ್ರೆ ಬೆಳಗ್ಗೆ 6 ಗಂಟೆಗೆ 5:30ಕ್ಕೆ ಹೇಳ್ತೀರಿ ನೀವು. 5:30ಕ್ಕೆ ಎಚ್ಚರ ಆಗೋದಕ್ಕೆ ಒಂದು ಟೈಮು, ಆ ಟೈಮನ್ನು ಮೇಂಟೈನ್ ಮಾಡುವಂಥ ಶಿಸ್ತನ್ನು ನಿಮಗೆ ಕೊಡುತ್ತೆ. ಆಮೇಲೆ ಶ್ರಮದಾನ ಮಾಡುವಂಥ, ನಮ್ಮ ದೇಹವನ್ನು ದಂಡಿಸುವಂಥ ಕೆಲಸವನ್ನು ಇದು ನಿಮ್ಗೆ ಕಳಿಸುತ್ತೆ. ಮಧ್ಯಾಹ್ನದ ನಂತರ ಬೇರೆ ಬೇರೆ ಶಿಬಿರಗಳು, ಪ್ರಾಥಮಿಕ ಚಿಕಿತ್ಸೆ ಇರ್ಬೋದು, ಬೇರೆ ಬೇರೆ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳು ಬಂದು ಅವರ ಅನುಭವವನ್ನು ಹಂಚಿಕೊಳ್ಳುವಂಥ, ಅನುಭವವನ್ನು ತಿಳ್ಕೊಳ್ಳುವಂಥ ಅವಕಾಶ ನಿಮಗಿದೆ. ಅನಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಿಮ್ಮ ಮೈಂಡನ್ನು ರಿಫ್ರೆಶ್ ಮಾಡ್ಕೊಳ್ಬೋದು ನೀವು. ಈ ಸಮಾಜದಲ್ಲಿರ್ತಕ್ಕಂಥ ಅಲಂಕಾರಿನ ಪರಿಸರದಲ್ಲಿರ್ತಕ್ಕಂಥ ದಿನನಿತ್ಯದ ಕಾರ್ಯಕ್ರಮಗಳಿಂದ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ನಿಮ್ಮೊಟ್ಟಿಗೆ ಮಾತಾಡ್ತಾರೆ, ನಿಮ್ಮೊಟ್ಟಿಗೆ ಇಂಟರಾಕ್ಷನ್ ಮಾಡ್ತಾರೆ, ಅವರೊಟ್ಟಿಗೆ ಮಾತಾಡ್ತಕ್ಕಂಥ ಒಂದು ಸದಾವಕಾಶ ನಿಮಗೆ ಸಿಗುತ್ತೆ. ಈ ಎಲ್ಲ ಅವಕಾಶಗಳನ್ನ ಉಪಯೋಗ ಮಾಡಿಕೊಳ್ಳಿ. ಈ ಎಲ್ಲ ಅವಕಾಶಗಳ ಮೂಲಕ ಒಂದು ಉತ್ತಮ ವ್ಯಕ್ತಿತ್ವವಾಗಿ ಈ 7 ದಿನ ನಿಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ವ್ಯಕ್ತಿತ್ವವನ್ನು ತೆಗೆಯುವಂಥ ಕೆಲಸವನ್ನು ಇದು ಖಂಡಿತ ಮಾಡುತ್ತೆ ಅನ್ನುವಂಥ ಆ ದೃಢ ವಿಶ್ವಾಸ ನನಗಿದೆ. ಅದು ಕೂಡ ಚಂದ್ರಶೇಖರ್ ಸರ್ ಅಂತಹ ನಿಮ್ಮ ಉತ್ತಮ ಈ ಒಂದು ಟೀಮ್ನ ನಾನು ಕೂಡ ರಾಮಕುಂಜೇಶ್ವರದ ಪ್ರೌಢ ಹಳೆ ವಿದ್ಯಾರ್ಥಿ. ಹಾಗೆ ಇಲ್ಲಿ ಅಲಂಕಾರಿನ ಪರಿಸರದಲ್ಲಿ ಭಾರತೀಯ ಪ್ರಾಥಮಿಕ ಶಾಲೆಯ ಬಗ್ಗೆ ತುಂಬ ಹೆಮ್ಮೆ ಇರ್ತಕ್ಕಂಥ ಕೂಡ ಒಬ್ಬ ವ್ಯಕ್ತಿ ನಾನು. ಆ ವ್ಯಕ್ತಿಯಾಗಿ ಹೇಳಿದ್ರೆ ನೀವೊಬ್ಬರು ಉತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರ ಅನ್ನುವಂಥ ದೃಢ ವಿಶ್ವಾಸದೊಂದಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ವಿದ್ಯಾರ್ಥಿಗಳು ದಯವಿಟ್ಟು ಒಂದು ವಿಷಯ NSS ಕ್ಲಾಪ್ಸ್ ಒಮ್ಮೆ ಜೋರಾಗಿ ಹಾಕ್ಬೋದಾ? ಇನ್ನು ಜೋರಾಗಿ ಬರಬೇಕು. ಇನ್ನು ಎಲ್ಲ
ಸಂದರ್ಭದಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಈ ರೀತಿಯಾಗಿ ಜೋರಾಗಿ ಚಪ್ಪಾಳೆಯನ್ನು ಹಾಕ್ತಾ ನಿಮ್ಮಲ್ಲಿರುವ ತೇಜಸ್ಸು ಎಲ್ಲರಿಗೂ ಗೊತ್ತಾಗಬೇಕು. ನೀವೇನು ಇಲ್ಲ ಅಂತ ಹೇಳುವಾಗ ಯಾರಿಗೂ ಆಗಬಾರ್ದು. ಗಣ್ಯರೆಲ್ಲರೂ ಕೂಡ ಅದನ್ನೇ ನಿಮ್ಮಿಂದ ಅಪೇಕ್ಷೆ ಮಾಡಬೇಕು. ಹೇಮಂತ್ ರೈ ಸರ್ ಇಲ್ಲಿಯ ಅನೇಕ ಸಂಘಟನೆಗಳಿಗೆ, ಯುವಕರುಗಳಿಗೆ ಮಾರ್ಗದರ್ಶನ ಮಾಡುವಂಥವ್ರು. ನೀವೆಲ್ಲರೂ ಅವರನ್ನು ಪ್ರೇರಣೆಯಾಗಿ ಇಟ್ಟುಕೊಂಡು ಅವರು ಹೇಳಿದ ಹಾಗೆ ನಡಿಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಸರ್, ನಿಮಗೆ ತುಂಬ ಧನ್ಯವಾದಗಳು. ಮುಂದೆಗೆ ನಮ್ಮ ಈ NSS ಶಿಬಿರ ಆಗಬೇಕು ಅಂತ ಇದ್ದರೆ ಇದೊಂದು ಅನುಷ್ಠಾನ ಸಮಿತಿ ಅಂತ ಇದೆ. ಅದಕ್ಕೊಬ್ಬರು ಅಧ್ಯಕ್ಷರು ಅಂತ ಇದ್ದಾರೆ. ಎಲ್ಲ ತಯಾರಿ ಮಾಡೋರೆಲ್ಲ ನೋಡ್ಕೊಳ್ಳೋರು. ಅದರ ಅಧ್ಯಕ್ಷರಾದ ಶ್ರೀ ಇಂದುಶೇಖರ್ ಶೆಟ್ಟಿ ಸರ್ ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ರಿಗೂ ಜೈ ಶ್ರೀರಾಮ್. ರಾಮಕುಂಜೇಶ್ವರ ಪದವಿ ಘಟಕದ ವಾರ್ಷಿಕ ವಿಶೇಷ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರೇ, ಹಾಗೆ ಅತಿಥಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಶಿಬಿರಾರ್ಥಿಗಳೇ, ಅದೇ ರೀತಿ ಶಿಬಿರಾಧಿಕಾರಿಗಳೇ, ಶಿಬಿರವನ್ನು ನಡೆಸಲಿಕ್ಕೆ ಬಹಳಷ್ಟು ಕಷ್ಟ ಇದೆ. ಆದರೂ ಈ ಶಿಬಿರವನ್ನು ನಮ್ಮ ಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ದಕ್ಕೆ, ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಯೋಜನೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಶಿಬಿರಾರ್ಥಿಗಳು ಈ 7 ದಿನ ನಮ್ಮ ಶಾಲೆಯಲ್ಲಿ ಒಂದೇ ತಾಯಿ ಮಕ್ಕಳಂತೆ ಇರಬೇಕಾಗ್ತದೆ. ಬೇರೆ ಬೇರೆ ಈ 7 ದಿನಗಳಲ್ಲಿ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ನಿಮಗೆ ಮಾರ್ಗದರ್ಶನ ನೀಡಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ನಿಮ್ಮ ಒಳಿತಿಗಾಗಿ ಮತ್ತು ನೀವು ಸಮಾಜದಲ್ಲಿ ಒಳ್ಳೆಯ ಭವಿಷ್ಯ ರೂಪಿಸಿಕೊಳ್ಳಲು ಈ ಶಿಬಿರವು ಅನುಕೂಲವಾಗುತ್ತದೆ. ಈ 1 ವರ್ಷದಿಂದ ಹಿಂದೆ ಶ್ರೀ ರಾಮಕುಂಜೇಶ್ವರ ಕಾಲೇಜಿನ ಮಕ್ಕಳು ಇಲ್ಲಿ ಶಿಬಿರ ನಡೆಸಿದ್ದಾರೆ. ಈ ಶಿಬಿರದಲ್ಲಿ ಮಕ್ಕಳು ತುಂಬ ಸಂಸ್ಕಾರಯುತ ಮಕ್ಕಳಾಗಿದ್ದರು ಮತ್ತು ಅವರ ಗುಣನಡತೆಗಳು ಕೂಡ ಎಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ನೀವು ಕೂಡ ಆ ಮೆಚ್ಚುಗೆಯನ್ನು ನೀವು ಕೂಡ ಪಡ್ಕೊಳ್ಬೇಕು. ಈ 7 ದಿನದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳಿ ಎಂದು ದೇವರು ನಿಮಗೆಲ್ಲ ಆಶೀರ್ವಾದ ಮಾಡಲಿ ಎಂದು ಹೇಳುತ್ತಾ ನನ್ನ ಮಾತನ್ನು ಕೊಂಡ್ಬಿಡಿಸ್ತೀನಿ. ಧನ್ಯವಾದಗಳು ಶ್ರೀಮಾನ್. ಶಿಬಿರ ಅನುಷ್ಠಾನ ಸಮಿತಿಯ ಸದಸ್ಯರಲ್ಲಿ ಇರುವವರಾಗಿರುವಂಥ ಶ್ರೀ ಗಣೇಶ್ ನಿರಿಂಚ ಇದ್ದಾರೆ. ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾರೆ. ರಾಷ್ಟ್ರೀಯ ಸೇವಾ ಯೋಜನೆ ಈ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿರುವಂಥ ವ್ಯಕ್ತಿಯ ಎಲ್ಲ ಗಣ್ಯರು, ಶಿಕ್ಷಾರ್ಥಿಗಳಿಗೆ ಮಾರ್ಗದರ್ಶಕರು. ನಾನು ಕೂಡ ರಾಮಕುಂಜ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವ ಚಂದ್ರಶೇಖರ್ ಸರ್ ಹೇಳಿದರು. 5ನೇ ಕ್ಲಾಸಿಂದ PUC 10th ತನಕ ಸಂಸ್ಕೃತ ಪಾಠಶಾಲೆಯಲ್ಲಿ ಸಂಸ್ಕೃತ ವಿದ್ಯಾಭ್ಯಾಸವನ್ನು ಮಾಡಿ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜ್ ಶಿಕ್ಷಣವನ್ನು ಅಲ್ಲೇ ಮುಗಿಸಿದರು. ಚಂದ್ರಶೇಖರ್ ಸರ್ ನನಗೆ ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಆಗಿ ಸಿಕ್ಕಿರುವಂಥದ್ದು. ನೀವೆಲ್ಲ 2 ವರ್ಷದಲ್ಲಿ ಈ ಶಿಬಿರ NSS 2 ವರ್ಷ ಇದ್ದರೆ, ನಾವು 3 ವರ್ಷ VSS ಮಾಡಿದ್ದೇವೆ, 2 ವರ್ಷ NSS ಮಾಡಿದ್ದೇವೆ. ವಿಶ್ವೇಶ್ವರ ಸೇವಾ ಸಮಿತಿ ಅಂತ ಹೇಳಿ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರ ಹೆಸರಲ್ಲಿ ಹೈಸ್ಕೂಲ್ ಇಲ್ಲ, 8th 9th 10th ಆಯಿತು. 2 ವರ್ಷ PUCಯಲ್ಲಿ ಈ ಶಿಬಿರದಲ್ಲಿ ಭಾಗವಹಿಸಿದೆ. ಬಹುಶಃ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತೇನೆ ಅಂತ ಹೇಳಿದರೆ ಅದರ ಫೌಂಡೇಶನ್ ಹಾಕಿಕೊಂಡವರು ನನಗೆ ಚಂದ್ರಶೇಖರ್ ಸರ್ ಅವರು. ಕ್ಯಾಂಪಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ತದೆ. ರಾತ್ರಿ ಪಿಕ್ ಆ್ಯಂಡ್ ಸ್ಪೀಚ್, ಪಿಕ್ ಆ್ಯಂಡ್ ಆ್ಯಕ್ಟ್ ಕಾರ್ಯಕ್ರಮ ಇತ್ತು, ನಮ್ಮನ್ನು ಬೆಳೆಸಲಿಕ್ಕೋಸ್ಕರ ಇರುವಂಥದ್ದು. ಆ ದಿವಸ ನಾನು ಚಕ್ಕರ್ ಹೊಡೆಯುವಂಥದ್ದು. ಯಾಕೆ ಸರ್ ನನಗೆ ಹುಷಾರಿಲ್ಲ, ಜ್ವರ, ಮಲಗ್ತದೆ, ಎದುರು ನಿಂತ್ಕೊಂಡು ಮಾತಾಡಲಿಕ್ಕೆ ನನಗೆ ಸಾಕು ವೈಬ್ರೇಷನ್ ಶುರುವಾಗ್ತಾ ಇತ್ತು. ಅಷ್ಟೇನು ಫಿಯರ್ ನನಗೆ ಮಾತಾಡುವಂಥ ಶಕ್ತಿ ಇರಲಿಲ್ಲ. ಅದನ್ನು ಇವ್ರಿಗೆ ಗೊತ್ತಾಯ್ತು. ಒಂದ್ಸರಿ ಹುಡ್ಕೊಂಡು ಬಂದರು, ನಾನು ಹೇಳ್ಕೊಂಡು ಹೋದ್ರು. ಇವರು ಸಣ್ಣ ಟಾಪಿಕ್ ಏನು, ಪಿಕ್ಕಾಸಿನ ಬಗ್ಗೆ ಮಾತಾಡೋದು, ಗೊತ್ತುಂಟಾಯ್ತು, ಪಿಕ್ಕಾಸಿನ ಬಗ್ಗೆ ಮಾತ್ರ ಮಾತಾಡೋದು. ಅವ್ರು ಹೇಳಿಕೊಟ್ರು ಪಿಕ್ಕಾಸಿ ಯಾವತ್ತಿಂದ ಆಗ್ತದೆ, ಏನೆಲ್ಲ ಮಾಡೋದು. ಈ ರೀತಿ ನನ್ನನ್ನು ಬೆಳೆಸ್ತಾ PUCಗೆ ಬರುವಾಗ ನಾನು ನಿಮ್ಮ ಘಟನಾಯಕನಾಗಿ ಬಂದೆ. ಒಂದು ಶಿಬಿರದಲ್ಲಿ 4 ವಿಭಾಗ ಇರ್ತಲ್ಲ, ಅದರ ಘಟನಾಯಕನಾಗಿ ಬಂದೆ. ನಾನು ಹೇಳುವಂಥದ್ದು, ವಿದ್ಯಾರ್ಥಿ ಜೀವನದಲ್ಲಿ NSS ಅಲ್ಲಿ ಭಾಗವಹಿಸಿ
ಸಾಮಾಜಿಕವಾಗಿ ನೀವು ಹೋಗುವುದಾದ್ರೆ RSS ಅಲ್ಲಿ ಭಾಗವಹಿಸಬೇಕು ಅಂತ. NSS ಮತ್ತು RSS ನಮ್ಮನ್ನು ಬೆಳೆಸಲಿಕ್ಕೆ ಇರುವಂಥದ್ದು. ನಾನು ಕೂಡ ರಾಷ್ಟ್ರೀಯ RSS ಅಲ್ಲಿ ಕೂಡ ಪ್ರಾಥಮಿಕ ಶಿಕ್ಷಣವನ್ನು ಮಾಡಿದೆ. ಅವಕಾಶಗಳು ತುಂಬ ಸಿಗ್ತದೆ ನಿಮಗೆ, ತುಂಬ ಅವಕಾಶಗಳಿದೆ, ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದಿದೆ. ನಾನು ಇವತ್ತು ಆ NSS ಅಲ್ಲಿ ಭಾಗವಹಿಸಿದ ಕಾರಣ ಇವತ್ತು ನಾನು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಆಯಿತು. ರಾಷ್ಟ್ರೀಯ ಒಂದು ಪಕ್ಷದಲ್ಲಿ ನಾನು ಬೇರೆ ಬೇರೆ ಜವಾಬ್ದಾರಿಯನ್ನು ಹೊತ್ತದನ್ನು ನಿಭಾಯಿಸಲಿಕ್ಕಾಯಿತು, ಬೇರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಯಿತು. ಸರ್ಕಾರಿ ಶಾಲೆಯಲ್ಲಿ ನಾನು PTA ಅಲ್ಲಿ ರಕ್ಷಕ ಶಿಕ್ಷಕರಲ್ಲಿ SDMC ಇದ್ದಿದೆ, ಅದರ ಪ್ರೆಸಿಡೆಂಟ್ ಆಗಿ 5-6 ವರ್ಷ ಹಳ್ಳಿಯಲ್ಲಿ ಕೆಲಸ ಮಾಡಿದ್ದೇನೆ. ಅಂದರೆ ಫೌಂಡೇಶನ್ ಏನು ಅಂತ ಹೇಳಿದ್ರೆ ನಾಯಕತ್ವ ಗುಣ ಇದ್ದರೆ ಮಾತ್ರ ಇಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಅವರ ನಾಯಕತ್ವ ಗುಣವನ್ನು ಗುರುತಿಸಿ ಇವತ್ತು ಇಲ್ಲಿ ಇವರಲ್ಲಿದ್ದಾರೆ. ಇವತ್ತು ಶರವರು ಜೀರ್ಣೋದ್ಧಾರ ಸಮಿತಿಯನ್ನು ನಾನು ಸದಸ್ಯನಾಗಿ ಮಾಡಿದೆ, ಬಹಳ ಖುಷಿ ಆಯಿತು. 3 ಜನ ಒಂದೇ ದೇವಸ್ಥಾನದಲ್ಲಿ 3 ಜನ ಇವತ್ತು ವೇದಿಕೆಯಲ್ಲಿದೆ. ಆಮೇಲೆ ಬೆಳೀತಾ ನೋಡಿ ಏನು MC ಮಾಡಲಿಕ್ಕೆ ಶುರು ಮಾಡಿದೆ, ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ MC ಮಾಡಲಿಕ್ಕೆ ಶುರು ಮಾಡಿದೆ, ಕಮೆಂಟ್ರಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಕೊರೋನಾಕ್ಕಿಂತ ಮೊದಲು ರಾತ್ರಿಗಳಿಗೆ ವಾಲಿಬಾಲ್ ಕಮೆಂಟ್ರಿ ಮಾಡುವಂಥದ್ದು, ಮ್ಯಾಚ್ಗಳಿಗೆ ಹೋಗಿ ಕಬಡ್ಡಿ ಕಮೆಂಟ್ರಿ ಮಾಡುವಂಥದ್ದು, ಕ್ರಿಕೆಟ್ ಕಮೆಂಟ್ರಿ ಮಾಡುವಂಥದ್ದು. ಸ್ಪೋರ್ಟ್ಸ್ ಅಲ್ಲಿ ಕೂಡ ಹೇಳಿದಾಗೆ ವಾಲಿಬಾಲ್, ಕಬಡ್ಡಿ, ಖೋ, ಜಾವ್ಲಿನ್ ಥ್ರೋ ಇದೆಲ್ಲ ಸ್ಟೇಟ್ ಲೆವೆಲ್ ಹೋಗಿದ್ದಾರೆ. ಅದು ಫ್ಯೂಚರ್ಗೆ ಎಲ್ಲಿ ಬಂತು ಅಂತ ಹೇಳಿದ್ರೆ ಮಾಸ್ಟರ್ ಅಥ್ಲೆಟಿಕ್ ಕೂಟದಲ್ಲಿ ನ್ಯಾಷನಲ್ ಗೋಲ್ಡ್ ಮೆಡಲ್ ಮಟ್ಟಕ್ಕೆ ಹೋಯಿತು. ಅವಕಾಶಗಳು ಬೇಕಾದಷ್ಟು ಸಿಗ್ತದೆ, ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಇವತ್ತು ಧರ್ಮಪಾಲ್ ಹೇಳಿದಾಗೆ ಮಕ್ಕಳ ಮುಖದಲ್ಲಿ ನಗು ಇಲ್ಲ, ಖಂಡಿತ ಇವರನ್ನು 3 ದಿವಸ ಆದರೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ನಾವಲ್ಲಿ ಕೂತು ಅಂತ ಆ ಮಟ್ಟಕ್ಕೆ ಬೆಳೀತಾರೆ. ಆ ರೀತಿಯ ಶಿಕ್ಷಣ ನಿಮಗೆ ಸಿಗ್ತದೆ, ಆ ರೀತಿಯ ನಿಮ್ಮನ್ನು ಬೆಳೆಸ್ತಾರೆ. ಹಾಗಾಗಿ ಬಹಳ ಖುಷಿಯಾಗಿದೆ. ಬಹುಶಃ ನೀವು ಈ ಭಾರತೀಯ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಿರೋದು ನಿಮ್ಮ ಯೋಗ ಅಂತ ಹೇಳ್ತೇನೆ ನಾನು. ಕಳೆದ ವರ್ಷ ಮಕ್ಕಳು ಲಾಸ್ಟ್ ಹೋಗಿ ಕೂಗಿಕೊಂಡು ಹೋಗಿದ್ದಾರೆ. ಪೂರ್ಣ ಬದಲಾವಣೆ ಆಗ್ತಾರೆ. ಯಾರನ್ನ ಯಾವ ರೀತಿ ಗುರುತಿಸಬೇಕು, ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು, ಈ ರೀತಿ ಬದಲಾಗ್ತದೆ. ಇಲ್ಲೇ ವಿಶೇಷತೆಗೆ ಬೇರೆ, ಭಾರತೀಯ ಶಾಲೆ ಅಂತ ಹೇಳಿದ್ರೆ ವಿಶೇಷತೆ ಬೇರೆ. ಆಗ ನಾನು ಮತ್ತು ನಮ್ಮ ಆಡಳಿತ ಸಮಿತಿ ಒಬ್ಬರಿದ್ದು ಕೋಶಾಧಿಕಾರಿಗಳಿದ್ರು, ಆಗ ಒಬ್ಬರು ಸಹೋದರಿ ಅಂತ ಹೇಳಿದ್ರು, ನಮಸ್ತೆ ಸರ್. ಇಲ್ಲ, ಅದು ನಮ್ದು ನಮಸ್ತೆ, ನಾಳಿಂದ ದೇಶ ಅಂದರೆ ಈ ಶಿಕ್ಷಣ ಪದ್ಧತಿ ಆಗಿದೆ. ಎಲ್ಲ ಕಡೆ ಕೂಡ ಈ ರೀತಿಯ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಶಿಕ್ಷಣ ಇಂಥ ಸಂಸ್ಥೆಗಳಲ್ಲಿ ಮಾತ್ರ ಕೊಡೋದು, ನಿಮ್ಮ ಶಾಲೆಯಲ್ಲಿ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಲ್ಲಿ ಬೇರೆ ಬೇರೆ ಧರ್ಮದವರಿದ್ದಾರೆ. ಇಲ್ಲಿ ಹಾಗಲ್ಲ, ಕೇವಲ ಮಾರ್ಕಿಗೋಸ್ಕರವ ಅಥವಾ ಒಂದು ಜಾಬಿಗೋಸ್ಕರ ಶಿಕ್ಷಣವನ್ನು ಮಾಡಬೇಕು. ನಾನೊಬ್ಬ ರೈತ ಆಗಬೇಕಾದ್ರೆ ನಿಮಗೆ ಒಳ್ಳೆಯ ಶಿಕ್ಷಣ ಬೇಕು. ಯಾಕಂತಂದ್ರೆ ಟೆಕ್ನಾಲಜಿ ಬದಲಾಗಿದೆ. ನಾನೊಬ್ಬ ರೈತರು ಕೂಡ ಹೈನುಗಾರಿಕೆ ಮಾಡುವವರು. ಇವರು ಹೇಳ್ತಾರೆ ನಾನು ನಿರಂತರ 4 ಗಂಟೆ ಹೇಳ್ತೇನೆ. 7-8 ದನ ಇದೆ, ದನ ಕರೆಯುವಂಥದ್ದು, ಹಾಲು ಕರೆಯುವಂಥದ್ದು, ದನ ತೊಳೆಯುವಂಥ ಕೆಲಸ ಮಾಡುವಂಥದ್ದು. ಶಿಕ್ಷಣ ಅನ್ನುವಂಥದ್ದು ಸಂಪಾದನೆ ಮಾಡಲಿಕ್ಕೆ ಇರುವಂಥದ್ದಲ್ಲ. ನೀವು ಜಾಬಿಗೆ ಹೋಗಬೇಕು ಅಂತಂದರೆ ಬೇಕು ಬೇಡ ಅಂತ ಕೃಷಿಕರಾಗಬೇಕಾದ್ರೂ ಕೂಡ ಶಿಕ್ಷಣ ಬೇಕು. ಇವತ್ತು ನೋಡಿ, ನೀವು ಅಡಿಕೆ ಮರ ಹತ್ತಬೇಕಾದ್ರೆ ಹೊಸ ಟೆಕ್ನಾಲಜಿ ಬಂದಿದೆ, ಶಿಕ್ಷಣ ಬೇಕೇ ಬೇಕು. ಸಿಸ್ಟಮ್ ಮುಖಾಂತರ ಉಪಯೋಗಗಳು, ಮೊಬೈಲಲ್ಲಿ ಆ್ಯಪ್ಗಳು ತುಂಬ ಬಂದಿದೆ. ನೋಡಿ, ನಾಳೆ ಒಂದು 15 ದಿವಸದೊಳಗೆ AI ಟೆಕ್ನಾಲಜಿ 60 ಆ್ಯಪ್ ಇದೆ. ಅದರಲ್ಲಿ 15 ಆ್ಯಪ್ ಈಗ ಬೇಗ ಲಾಂಚ್ ಆಗ್ತದೆ. ಅಮೆರಿಕ ಕಂಪನಿ ಆನ್ಪೇಸ್ ಎನ್ನುವಂಥ ಕಂಪನಿ ಆ ಆ್ಯಪನ್ನು ರಿಲೀಸ್ ಮಾಡ್ತದೆ. ಈಗ ಝೂಮ್ ಮೀಟಿಂಗ್ ಇದೆ, ಟೆಲಿಗ್ರಾಮ್ ಮೀಟಿಂಗ್ ಇದೆ, ಗೂಗಲ್ ಮೀಟ್ ಇದೆ, ಕನೆಕ್ಟ್ ಅನ್ನುವಂಥ ಹೊಸದೊಂದು ಆ್ಯಪ್ ಬರ್ತಾ ಇದೆ. ಅನ್ಲಿಮಿಟೆಡ್ ಮೆಂಬರ್, ಅನ್ಲಿಮಿಟೆಡ್ ಟೈಮಲ್ಲಿ ಝೂಮ್ ಮೀಟಿಂಗ್ ಮಾಡುವಂಥ AI ಟೆಕ್ನಾಲಜಿಯಲ್ಲಿ ಬೇರೆ ಬೇರೆ ಆ್ಯಪ್ ಇದೆ. ಎಜುಕೇಷನ್ಗೆ ಬೇಕಾದಂಥ ಆ್ಯಪ್ಗಳು ಬಂದಿದೆ, ಆದಷ್ಟು ಬೇಗ ಲಾಂಚ್ ಆಗ್ತದೆ. ಯಾಕಂತ ಹೇಳಿದ್ರೆ ಅದೊಂದು ಅವಕಾಶ ಅಂತ ಹೇಳೋದಕ್ಕೆ ಅಮೆರಿಕದ ಆನ್ಪೇಸ್ ಅನ್ನೋ ಕಂಪನಿಯಲ್ಲಿ ಫೌಂಡರ್ಶಿಪ್ ತಗೊಳ್ಳಿಕ್ಕೆ ನಮಗೊಂದು ಅವಕಾಶ ಆಯಿತು. 5 ವರ್ಷಕ್ಕಿಂತ ಮೊದಲು ಅವಕಾಶವನ್ನು ನಾನು ಉಪಯೋಗಿಸಿಕೊಂಡೆ. ನಾನಿನ್ನು 10-15 ದಿವಸ ಆದರೆ ಅಮೆರಿಕದ ಒಂದು ಕಂಪನಿಯ ಫೌಂಡರ್ಶಿಪ್ ಇಂದ ನಮಗೆ ಒಂದಷ್ಟು ಇನ್ಕಮ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಂಥ ಅವಕಾಶಗಳು ಲೈಫಲ್ಲಿ ತುಂಬ ಬರ್ತದೆ, ಉಪಯೋಗಿಸಿಕೊಳ್ಳಿ. ಒಳ್ಳೆಯವರ ಸಹವಾಸ ಮಾಡಿ. ಒಂದು ಮಾತಿದೆ, ಸಜ್ಜನರ ಸಹವಾಸ ಮಾಡಿ. ನಿಮಗೆ ತುಂಬ ಜನ ಸಿಗ್ತಾರೆ, ನಿಮಗೆ ನೋಡೋ ಗೊತ್ತಾಗ್ತದೆ ಅವರ ಸಹವಾಸವನ್ನು. ಆ ಸಹವಾಸ ಮಾಡಿದ ಕಾರಣ ಇವರೆಲ್ಲ ವೇದಿಕೆಯಲ್ಲಿದ್ದರೆ ನಾವೆಲ್ಲ ವೇದಿಕೆಯಲ್ಲಿ ನಿಂತುಕೊಳ್ಳಿಕ್ಕೆ ಮಾತಾಡಿ ಅವಾಗ ಎಲ್ಲರಿಗೂ ಕೂಡ ಅವಕಾಶ ಇಲ್ಲ. ಹಾಗಾಗಿ ಸಿಕ್ಕಿರುವಂಥ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ. ಸಾಧ್ಯವಾದಷ್ಟು ಹೊತ್ತು ನಿಮ್ಮೊಟ್ಟಿಗೆ ನಾವು ಕಳೀಲಿಕ್ಕೆ, ನಾಳೆ ಹೆಚ್ಚಿನ ಸಂಖ್ಯೆಯ ನಿಮ್ಮೊಟ್ಟಿಗೆ ನಾನು ಹೆಚ್ಚಿನ ಸಮಯದಲ್ಲಿ ಕೊಡಲಿಕ್ಕೆ ನಾನು ತಯಾರಿದ್ದೇನೆ. ಈ ಭಾರತೀಯ ಶಾಲೆಯ ಮೇಲೆ ಅಭಿಮಾನ ಇಟ್ಕೊಳ್ಳಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮುಂದೆಗೆ ಇವತ್ತು ನಮ್ಮ ರಾಮಕೃಷ್ಣೇಶ್ವರ ವಿದ್ಯಾಸಂಸ್ಥೆಗಳ ಶಿಕ್ಷಕ ರಕ್ಷಕ ಸಂಘದ ಮಹಾಸಭೆ ನಡೆದಿತ್ತು. ಅದರಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಯಾಗಿತ್ತು. ಅವರು ಉಮೇಶ್ ತಿರುವಾಜೆ ಶ್ರೀಮಾನ್ ಅವರು ನಮ್ಮೊಂದಿಗೆ ಇದ್ದಾರೆ. ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾರೆ.
ಎಲ್ಲರಿಗೂ ನಮಸ್ಕಾರ. ಮೊಟ್ಟಮೊದಲಾಗಿ ಪೆರುವಾಜಿಯ ತಾಯಿ ಜಲದುರ್ಗಿ ಹಾಗೂ ಉದ್ಭವ ಗಣಪತಿಗೆ, ಹಾಗೆಯೇ ಈ ಕ್ಷೇತ್ರದ ಜಲದುರ್ಗಿಯ ಸಹೋದರಿ ತಾಯಿ ದುರ್ಗಾ ಪರಮೇಶ್ವರಿ ಕೂಡ ಶಿರಸ ವಂದಿಸ್ತಾ, ಹಾಗೆಯೇ ರಾಮಗುಂಜೇಶ್ವರ ಪಾದ ಕ್ಯಾಮರಾಗಳಿಗೆ ವಂದಿಸ್ತಾ, ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ರಾಮಗುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸಂಘದ ರಾಷ್ಟ್ರೀಯ ಯೋಜನೆಯ ಘಟಕಾಧಿಕಾರಿಗಳಿಗೆ, ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷರಾಗಿರುವಂಥ ಸುರೇಶ್ ಡಾಕ್ಟರ್ ಅವರಿಗೆ, ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಗಣ್ಯರು ಹಾಗೂ ಎಲ್ಲ ಶಿಬಿರಾರ್ಥಿಗಳಿಗೆ ನನಗೆ ಒಂದು ಭಾಗ್ಯ ಸಿಕ್ಕಿದ್ದು. ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ ಅಂದರೆ ಈಗಾಗಲೇ ಹೇಳಿದರು ಅವಕಾಶ ಅಂತೇಳಿ. ಅದಕ್ಕೆ ಅವಕಾಶಕ್ಕೆ ನಾನು ಸಹ ಉಪವಾಗಿದ್ದೇನೆ. ಯಾಕಂದರೆ ಹೀಗಾಗಿ ಹಿರಿಯರು ಎಲ್ಲರೂ ಹೇಳಿದ್ದಾರೆ, ಈ ಶಿಬಿರ ಅಂತ ಹೇಳಿದರೆ ಇದು ಶಾರೀರಿಕ, ಮಾನಸಿಕ ಹಾಗೂ ಬೌದ್ಧಿಕ ಮಟ್ಟವನ್ನು ಬೆಳೆಸುವಂಥ ಒಂದು ಸಂಸ್ಥೆ. ಯಾಕೆಂದರೆ ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆಯುವುದು, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಎಲ್ಲವನ್ನು ಕೂಡ ನಾವು ಇವತ್ತು ನೀವು ಅಲ್ಲಿ ಶಿಬಿರಾರ್ಥಿಗಳಲ್ಲಿ ಕೂತ್ಕೊಂಡಿದ್ದೀರಿ. ಇಲ್ಲಿ ಎಲ್ಲ ಹಿರಿಯರು ಎಲ್ಲ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಹಾಗಿರುವಾಗ ನೀವು ಶಿಬಿರಾರ್ಥಿಗಳು ಇವತ್ತು ಹಸಿ ಮಣ್ಣುಗಳಾಗಿ ಅಲ್ಲಿ ಕೂತ್ಕೊಂಡಿದ್ದೀರಾ. ಯಾಕಂದರೆ ಇಲ್ಲಿ ಏನು ಹೇಳಿದ್ದೀರಾ ಅದನ್ನೆಲ್ಲ ಕೂಡ ನಿಮ್ಮ ಮನಸ್ಸಿನಲ್ಲಿ ಅದು ಅಚ್ಚಳಿಯಲ್ಲಿ ಉಳಿಯುವಂತಾಗಿದೆ. ಈ ಶಿಬಿರ ಮುಗಿಯುವಾಗ ನೀವೆಲ್ಲರೂ ಕೂಡ ಈ ವೇದಿಕೆ ಬರುವಂಥ ಪರಿಸ್ಥಿತಿ ಖಂಡಿತ ಬಂದೇ ಬರ್ತದೆ. ಯಾಕೆಂತ ಹೇಳಿದರೆ ಇವತ್ತು ಏನು ಹೇಳಿದ್ದೀರಾ ಅದನ್ನು ನೀವು ಮನಸ್ಸಲ್ಲಿ ಪರಿವರ್ತನೆ ಮಾಡಿಕೊಂಡು ನಿಮ್ಮ ಜೀವನ ಅಳವಡಿಸಿಕೊಂಡಾಗ ನೀವೊಬ್ಬ ನಾಯಕನಾಗಿ ನಿಮ್ಮ ಪ್ರತಿಭೆಯನ್ನು ಪ್ರಜ್ವಲಿಸುವಂಥ ಈ ವೇದಿಕೆ ಆದಾಗ ಇಲ್ಲಿ ನಿಮ್ಮ ಅನುಭವವನ್ನು ಹೇಳಲಿಕ್ಕೆ ಅವಕಾಶ ಸಿಗ್ತದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಹಾಗಿರುವಾಗ ಒಂದು ಶಿಬಿರ ಒಂದು ವಾರ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಪರಿಣಾಮದಂಥ ಶಿಬಿರ ಆಗ್ತದೆ. ಯಾಕೆಂದರೆ ಹೇಳಿದರೆ ಇಲ್ಲಿ ಕಂಡಂತಹ ನಿಮ್ಮ ಒಳ್ಳೆಯ ಬಾಂಧವ್ಯಗಳು. ಯಾಕಂದರೆ ಈ ರಾಷ್ಟ್ರೀಯ ಸೇವೆ ಯೋಜನೆ ಅಂತ ಹೇಳಿದರೆ ಅದು ಸಮರ್ಪಣೆ ಯೋಜನೆ. ಯಾಕಂದರೆ ನಾವು ಏನು ಕಲಿತಿದ್ದೇವೋ ಅದನ್ನು ಸಮಾಜಕ್ಕೆ ಅರ್ಪಣೆ ಮಾಡುವುದು. ಸಮಾಜಕ್ಕೆ ನಾವು ಒಂದು ವ್ಯಕ್ತಿಯಾಗಿ ಹುಟ್ಟಿದ್ದೇವೆ, ಹುಟ್ಟುವುದಲ್ಲ, ಆ ಹುಟ್ಟಿದ ವ್ಯಕ್ತಿ ನಾನು ಹೇಗೆ ಹುಟ್ಟಿದ್ದೇನೆ, ನಾನು ಸಮಾಜಕ್ಕಾಗಿ ಏನು ಕೊಟ್ಟಿದ್ದೇನೆ, ಸಮಾಜದಿಂದ ನನಗೇನು ಸಿಕ್ಕಿದೆ ಅಂತ ಬಯಸುವ ಕಾಲಯುಗದಲ್ಲಿ ನಾವು ಅದನ್ನು ಬದಲಾಗಿ ಬಿಟ್ಟು ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ, ನಮ್ಮಿಂದ ಏನು ಸಮಾಜಕ್ಕೆ ಅರಿವಿನ ಸೇವೆ ಆಗಿದೆ ಅದನ್ನು ಕೃತಾರ್ಥವಾಗಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ನಿಟ್ಟಿನಲ್ಲಿ ನೀವು ಮುಂದಿನ ಈ ಭವ್ಯ ಭಾರತದ ಸತ್ಪ್ರಜೆಗಳ ಗುಡಿ ಬರುವಲ್ಲಿ ಇಂಥ ಯೋಜನೆಗಳು ನಿಮ್ಮ ಜೀವನಕ್ಕೆ ನಾಂದಿ ಆಗ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ಮನೆಗಳಲ್ಲಿ ಕೂಡ ಮನೆ ಹೆತ್ತವರ ಎಲ್ಲ ಪೋಷಕರ ಹಿರಿಯರ ಗೌರವದಿಂದ ಕಾಣುವಂತಹ, ಅವರೊಟ್ಟಿಗೆ ಎಲ್ಲ ಕಷ್ಟ ಕೆಲಸಗಳಲ್ಲಿ ನಮ್ಮನ್ನು ಕೈ ಜೋಡಿಸುವಂತಹ ಎಲ್ಲ ನೀವು ಶಿಬಿರಾರ್ಥಿಗಳಾಗಿದ್ದೀರಿ. ಇದನ್ನು ನೀವು ಕಲಿತುಕೊಂಡು ನಿಮ್ಮ ಮನೆಯಲ್ಲಿ ಅಳವಡಿಸಿಕೊಂಡಾಗ ನಿಮ್ಮ ಸಮಾಜಕ್ಕೂ ಕೂಡ ಒಂದು ಪ್ರೇರಣೆ ಆಗ್ತದೆ. ಆ ನಿಟ್ಟಿನಲ್ಲಿ ಕೂಡ ನೀವು ನಿಮ್ಮ ಒಂದು ನಂದಾದೀಪವಾಗಿ ಮುಂದಿನ ದಿನಗಳಲ್ಲಿ ಮೂಡಿಬರಲಿ. ಈ ನಿಟ್ಟಿಗೆ ಈ ಶಿಬಿರ ಉತ್ತಮ ರೀತಿಯಲ್ಲಿ ಮುಂದುವರೆದು ಒಳ್ಳೆಯ ಯೋಜನೆಯಾಗಿ ನಿಮ್ಮ ಜೀವನವನ್ನು ರೂಪಿಸುವ ಅಥವಾ ಈ ಸಮಾಜಕ್ಕೆ, ಈ ಊರಿಗೆ, ಈ ವಿದ್ಯಾಭಾರತಿ ಸಂಸ್ಥೆಗೆ ಅಥವಾ ಈ ಪರಿಸರಕ್ಕೆ ನಿಮ್ಮನ್ನು ನೆನಪಿಸುವಂಥ ಯೋಗ ಭಾಗ್ಯ ಈ ಜಲದುರ್ಗಿ ಆದಿಯಾಗಿ ದುರ್ಗಾ ಪರಮೇಶ್ವರಿ, ರಾಮಗುಂಜೇಶ್ವರ ಎಲ್ಲ ನಾನು ನಂಬಿದ ದೈವದೇವರ ಅನುಗ್ರಹಿಸಲಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಂದ ಆಶಿಸುತ್ತಾ ಅವಕಾಶವನ್ನು ಹೊಂದಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ವಂದನೆಗಳು. ಧನ್ಯವಾದಗಳು ಶ್ರೀಮಾನ್. ವೇದಿಕೆಯಲ್ಲಿರುವ ಶ್ರೀ ಸತೀಶ್ ಕುಮಾರ್ ಜಿಆರ್ ಶ್ರೀಮಾನ್ ಮತ್ತು ನಮ್ಮ ಕೀರ್ತನ್ ಸರ್ ಅವರು ಮನಸಾರೆ ಶುಭ ಹಾರೈಸಿದ್ದಾರೆ. ಅವರು ಮತ್ತು ಕ್ಯಾಂಪಿನ ಉದ್ದಕ್ಕೂ ಕೂಡ ನಿಮಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕಿದ್ದಾರೆ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟಗಳಲ್ಲಿ ಪ್ರಮುಖವಾದದ್ದು ಅಧ್ಯಕ್ಷರ ಭಾಷಣ. ಭಾರತೀಯ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಕುಮಾರ್ ಇವರು ಮಾತನಾಡಬೇಕಾಗಿ ಕೇಳಿಕೊಳ್ತಾರೆ. ಜೈ ಶ್ರೀರಾಮ್. ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಉದ್ಘಾಟಕರೇ ಮತ್ತು ಇರುವಂಥ ಎಲ್ಲ ಅತಿಥಿಗಳೇ, ನಿಮ್ಮ ಶಾಲೆಯ ವಿವಿಧ ಆಡಳಿತ ಮಂಡಳಿಯ ಜವಾಬ್ದಾರಿ ಇರುವಂಥ ಎಲ್ಲ ಸಹಕಾರಿಗಳೇ ಮತ್ತು ರಾಮಗುಂಜೇಶ್ವರ ಕಾಲೇಜಿನ ಎಲ್ಲ ಶಿಕ್ಷಕ ವರ್ಗದ ಬಂಧುಗಳೇ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಎಲ್ಲ ಈ ಶಿಬಿರಾರ್ಥಿಗಳೇ, ರಾಷ್ಟ್ರೀಯ ಸೇವಾ ಯೋಜನೆಯ ಅಡಿಯಲ್ಲಿ ನಮ್ಮ ಈ ಶಾಲೆಯಲ್ಲಿ ತಾವುಗಳು ಈ ವಿಶೇಷ ಶಿಬಿರದ ಒಂದು ಜಾಗಕ್ಕೆ ಆಯ್ಕೆ ಮಾಡಿದ್ದಕ್ಕಾಗಿ ಮೊದಲನೇದಾಗಿ ಈ ಶಾಲೆಯ ಆಡಳಿತ ಮಂಡಳಿಯ ಒಬ್ಬ ಮುಖ್ಯಸ್ಥನಾಗಿ ನಿಮ್ಮೆಲ್ಲರಿಗೆ ನಾನು ಧನ್ಯವಾದವನ್ನು ಹೇಳಲೇಬೇಕು. ಯಾಕಂತ ಹೇಳಿದರೆ ನಮ್ಮ ಶಾಲೆ ಪ್ರಾರಂಭ ಆಗಿರುವುದೇ ಸಮಾಜಕ್ಕೋಸ್ಕರ ಅಂತ. ಈ ಒಂದು
4 ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುವಂಥದ್ದಲ್ಲ. ಇಲ್ಲಿ ಶಾಲೆ ಒಂದು ಪರಿವರ್ತನೆಯ ಕೇಂದ್ರ ಆಗಬೇಕು ಅಂತ ಹೇಳುವಂಥ ಒಂದು ದೀರ್ಘ ಯೋಚನೆ ಜೊತೆಗೆ ಪ್ರಾರಂಭ ಆಗಿರುವಂಥ ಈ ಶಾಲೆಯಲ್ಲಿ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಅಥವಾ ಸುತ್ತಮುತ್ತಲಿನ ಶಿಕ್ಷಣ ಸಂಸ್ಥೆಯ ಕಡೆಯಿಂದ ಇಲ್ಲಿ ಗುರುತಿಸಿ ಇಲ್ಲಿ ಏನಾದರೂ ಈ ಥರದ ತರಬೇತಿ ಕಾರ್ಯಕ್ರಮಗಳು ಇಂಥದ್ದೆಲ್ಲ ಆಗುವಂಥದ್ದು ನಾವು ತುಂಬ ಖುಷಿ ಪಡ್ತಾ ಇದ್ದೇವೆ. ನಮ್ಮ ರಜತ ಸಂಭ್ರಮದ 25ನೇ ವರ್ಷದ ಸಂದರ್ಭದಲ್ಲಿ ಈ ಸಭಾಂಗಣ ಮಾಡಿದಂಥದ್ದು ಕೂಡ ಉದ್ದೇಶ ಅದೇನೆ. ನಮ್ಮ ಆಗ ರಜತ ಸಂಭ್ರಮದ ಅಧ್ಯಕ್ಷರಾಗಿದ್ದಂಥ ಕೃಷ್ಣಕುಮಾರ್ ಅತ್ರಿಜಾಲ್ ಅವರ ಒಂದು ವಿಶೇಷ ಕಾಳಜಿ ಮತ್ತು ಅವರ ತಂಡ ಆ ಒಂದು ರಜತ ಸಂಭ್ರಮದ ಒಂದು ಸಮಿತಿಯಲ್ಲಿದ್ದು ಅವರ ಒಂದು ವಿಶೇಷ ಕಾಳಜಿಯಿಂದಾಗಿ ನಮ್ಮ ಭಾರತಿ ಶಾಲೆಗೆ ಈ ಒಂದು ಸಭಾಂಗಣ ಆಯಿತು. ಆಗ ನಮ್ಮ ಶಾಲೆಯ ಸ್ಟ್ರೆಂತ್, ಆ ಶಾಲೆಯ ಸಂಖ್ಯೆ ಇದ್ದದ್ದು ಬಹಳ ಕಡಿಮೆ ಇತ್ತು. ಇಷ್ಟು ದೊಡ್ಡ ಸಭಾಂಗಣ ಬೇಕಾ ಅಂತ ತುಂಬ ಜನ ಕೇಳ್ತಾ ಇದ್ರು. ಆದರೆ ನಮ್ಮ ಮನಸ್ಸಲ್ಲಿದ್ದದ್ದು ಅದೇನೆ, ಈ ಸಭಾಂಗಣ ಕೂಡ ಅಥವಾ ಈ ಶಾಲೆಯ ಪರಿಸರ ಇದು ಊರಿಗೆ 4 ಮಕ್ಕಳಿಗೆ ಅಥವಾ ಊರಿನ ಸಮಾಜಕ್ಕೆ ಪ್ರಯೋಜನ ಆಗಬೇಕು ಅಂತ ಆ ಉದ್ದೇಶದಲ್ಲಿ ಪ್ರಾರಂಭ ಆದಂಥ ಈ ಶಾಲೆಯಲ್ಲಿ ಈ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರವನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಅನ್ವರ್ಥ ಆಗ್ತದೆ. ಅದಕ್ಕಾಗಿ ಮತ್ತೊಮ್ಮೆ ಶಿಬಿರದ ಸಂಘಟಕರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ ಮತ್ತು ಬಂದಿರುವಂಥ ನಿಮಗೆಲ್ಲರಿಗೂ ಈ ಪರಿಸರಕ್ಕೆ ಭಾರತಿ ಶಾಲೆಯ ಪರವಾಗಿ ನಿಮ್ಮನ್ನು ಸ್ವಾಗತಿಸಿದ ಇರುವಂಥ ಸಣ್ಣ ಪುಟ್ಟ ಇಲ್ಲಿಯ ವ್ಯವಸ್ಥೆಯನ್ನು ಅದುವೇ 5 ಸ್ಟಾರ್ ಫೆಸಿಲಿಟಿ ಅಂತ ಅಂದುಕೊಂಡು ನೀವುಗಳು ಇರುವಂಥ ಒಂದು ವಾರವನ್ನು ಇಲ್ಲಿ ಕಳಿಬೇಕು ಮತ್ತು ಇಲ್ಲಿರುವಂಥ ನಿಮ್ಮ ಸೇವೆಯಿಂದ ಆಗತಕ್ಕಂಥ ಯಾವುದೇ ಒಂದಿಷ್ಟು ಕೆಲಸಗಳು ಅದು ಈ ಶಾಲೆಯ ಅಭಿವೃದ್ಧಿಗೆ ಪೂರಕವಾಗಿರಲಿ ಅಂತ ನಾನು ಹೇಳ್ಕೊಂಡು ಈ ಸಂದರ್ಭದಲ್ಲಿ ಆಶಿಸ್ತಾ, ನನಗಲ್ಲ ನಿಮಗೆ ಎನ್ನುವುದು ರಾಷ್ಟ್ರೀಯ ಸೇವಾ ಯೋಜನೆಯ ಧ್ಯೇಯ ಅಂತ ಹೇಳ್ಕೊಂಡಿದೆ. ರಾಷ್ಟ್ರೀಯ ಸೇವಾ ಯೋಜನೆ ಯಾವತ್ತೂ ಕೂಡ ನನಗಲ್ಲ ನಿಮಗೆ ಅಂತ. ಅದನ್ನೇ ಭಾರತೀಯ ಸಂಸ್ಕೃತಿಯಲ್ಲಿ ಕೂಡ ಹೇಳುವಂಥದ್ದು. ಇದಂ ನಮಮ ಅಂತ ಒಂದು ಶಬ್ದದಲ್ಲಿ ಹೇಳ್ತಾರೆ, ಇದಂ ನಮಮ 2 ಶಬ್ದದ ಒಂದು ವಾಕ್ಯದಲ್ಲಿ ಹೇಳಿಬಿಡ್ತಾರೆ. ಪೂರ್ತಿ ಭಾರತೀಯ ಚಿಂತನೆ ಏನು ಅಂತ ಯಾರಾದರೂ ಕೇಳಿದರೆ ಇದಂ ನಮಮ, ಅದನ್ನೇ ಇಲ್ಲಿ ನನಗಲ್ಲ ನಿಮಗೆ ಅಂತ ಹೇಳುವಂಥದ್ದು ರಾಷ್ಟ್ರೀಯ ಸೇವಾ ಯೋಜನೆ ಹೇಳ್ತೇವೆ. ಅಂದರೆ ಇದು ಯಾವುದು ಕೂಡ ನನ್ನದಲ್ಲ, ನಾನು ಹುಟ್ಟಿದಾರಭ್ಯ ನಾವು ಇನ್ನೊಬ್ಬರ ಮೇಲೆ ನಮಗೆ ಋಣ ಇದೆ, ಸಮಾಜದ ಮೇಲೆ ಇದೆ. ಖಾಲಿ ನಮ್ಮ ತಂದೆ ತಾಯಿಯ ಮೇಲೆ ಮಾತ್ರ ಅಲ್ಲ. ಯಾಕೆ ಹೇಳಿದ್ರೆ ನಾವು ಬರೀ ತಂದೆ ತಾಯಿ ಮಾತ್ರ ನಮ್ಮನ್ನು ಮಾಡಿದಲ್ಲ, ನಮ್ಮನ್ನು ಬೆಳೆಸುವಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಾಜ ಅದು ಕೂಡ ನಮಗೆ ಸಹಕರಿಸಿದೆ. ಆದ್ರಿಂದ ಆ ಋಣ ನಮಗೆ ಸುತ್ತಮುತ್ತಲಿನಲ್ಲಿ ಕೂಡ ಇದೆ. ನಾನು ಒಬ್ಬನೇ ಇರ್ತೇನೆ, ನನಗೆ ಸಾಕಷ್ಟು 3 ಹೊತ್ತು ಊಟ ಮಾಡಲಿಕ್ಕೆ ಸಾಕಷ್ಟು ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿಯುವುದಿಲ್ಲ, ಅದು ಸರಿ ಆಗುವುದಿಲ್ಲ. ಆ ಋಣ ನಾವು ಸಮಾಜಕ್ಕೆ ಕೂಡ ಒಂದಿಷ್ಟು ಭಾಗ ನಮ್ಮ ಗಳಿಕೆಯಲ್ಲಿಯೋ ನಮ್ಮ ಸಮಯದಲ್ಲಿ ಒಂದಿಷ್ಟನ್ನು ಕೊಡಲೇಬೇಕಾದ ಬಾಧ್ಯತೆ ನಮಗಿದೆ. ಆ ಋಣ ಸಮಾಜದ ಋಣ ಕೂಡ ನಮಗಿದೆ ಅಂತ ಹೇಳುವಂಥದ್ದು. ರಾಷ್ಟ್ರ ಋಣ ಅಂತ ಕೂಡ ಅದನ್ನೇ ಹೇಳ್ತಾರೆ. ಈ ದೇಶದ ಮೇಲೆ ಕೂಡ ನಮಗೆ ಋಣ ಇದೆ. ಯಾಕಂತ ಹೇಳಿದ್ರೆ ಈ ದೇಶದ ಮಣ್ಣು, ನೀರು, ಗಾಳಿ ಇದನ್ನು ನಾವು ತೆಕ್ಕೊಂಡು ಬೆಳೀತಾ ಇರೋದ್ರಿಂದ ಇದೆಲ್ಲದಕ್ಕೂ ಪೂರಕವಾದಂಥ ಒಂದು ಶಿಕ್ಷಣವನ್ನು ನಮಗೆ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ನಿಮಗೆಲ್ಲ ಸಿಗ್ತಾ ಇರುವಂಥದ್ದು ಬಹಳ ಒಂದು ಒಳ್ಳೆಯ ಸಂಗತಿ. ಇದೆಲ್ಲವನ್ನು ನೆನಪಿನಲ್ಲಿ ಇಟ್ಕೊಂಡು ನನಗಲ್ಲ ನಿಮಗೆ ಈ ಮಾತನ್ನು ನಾವು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಕೊಂಡು ಈ ಬರುವಂಥ ಒಂದು ವಾರದ ಈ ವಿಶೇಷ ಶಿಬಿರದಲ್ಲಿ ತರಬೇತಿಯನ್ನು ಪಡ್ಕೊಳ್ಳುವಂಥದ್ದನ್ನು ಎಲ್ಲ ಮನಪೂರ್ವಕವಾಗಿ ನೀವೆಲ್ಲ ಪಡ್ಕೊಂಡು ಮುಂದಿನ ನಮ್ಮ ಸಮಾಜದ ಮುಂದಿನ ನಾಯಕರಾಗುವ ಕಡೆಗೆ ನೀವೆಲ್ಲ ನಿಮಗೆ ಅದೊಂದು ಸ್ಫೂರ್ತಿ ಕೊಡಲಿ. ಅನೇಕ ನಮ್ಮೆಲ್ಲ ಸ್ನೇಹಿತರು ಹಿರಿಯರುಗಳು ಅದನ್ನೇ ಹೇಳಿದರು, ಅದನ್ನೇ ಆಶಿಸ್ತಾ ಇದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ಈ ವಿಶೇಷ ಶಿಬಿರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷನ ನೆಲೆಯಲ್ಲಿ 4 ಮಾತಾಡಲಿಕ್ಕೆ ನಿಮ್ಮೊಂದಿಗೆ ಭಾಗವಹಿಸಲಿಕ್ಕೆ ಅವಕಾಶವನ್ನಿದ್ದ ಎಲ್ಲ ಶಿಬಿರದ ಸಂಘಟಕರಿಗೆ ನಾನು ಈ ಸಂದರ್ಭದಲ್ಲಿ ವಂದಿಸ್ತೇನೆ. ಆಗ ಹೇಳಿದರು, ಜೈ ಶ್ರೀರಾಮ್ ಅಂತ ಹೇಳಬೇಕು ಹೇಳಿ ಅಂತ ಹೇಳಿ. ಜೈ ಶ್ರೀರಾಮ್ ಅಂತ ಹೇಳುವಂಥದ್ದು ಯಾವುದೋ ಒಂದು ಪಂಗಡಕ್ಕೆ ಸೇರಿದ ಖಂಡಿತ ಆ ಒಂದು ಶಬ್ದ ಖಂಡಿತ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಶ್ರೀರಾಮ ಅಂತ ಹೇಳುವ ಈ ದೇಶದ ಸ್ರೋತ. ಯಾವ ಒಂದು ಮುಸ್ಲಿಂ ಬಾಹುಳ್ಯ ಇರುವಂಥ ಇಂಡೋನೇಷ್ಯಾ ದೇಶದಲ್ಲಿ ರಾಮಾಯಣ ಅವರ ಪಾರ್ಲಿಮೆಂಟ್ ಹೌಸಿನ ಮೇಲೆ ರಾಮನ ಚಿತ್ರವನ್ನು ಬೆಳೆಸ್ತಾರೋ ಅದೇ ರೀತಿ
ನಮ್ಮ ಭಾರತದಲ್ಲಿ ಭಾರತೀಯ ಸಂಸ್ಕೃತಿಯ ಸ್ರೋತವಾಗಿರುವಂಥ ಆ ಶ್ರೀರಾಮನನ್ನು ಆದರ್ಶ ಪುರುಷ ಆಗಿ ಒಬ್ಬ ದೇವರು ಅಂತ ಹೇಳುವ ಉದ್ದೇಶ ಇರುವುದಕ್ಕಿಂತ ಹೆಚ್ಚಾಗಿ ಆದರ್ಶ ಪುರುಷ ಆಗಿ ನಾವು ಅಥವಾ ನಮ್ಮ ಪೂರ್ವಿಕ ಅದು ಅವನಿಂದ ಒಂದಿಷ್ಟು ಸಂಸ್ಕೃತಿ ಬಂದಿದೆ, ಈ ರೀತಿಯಾದಂಥ ಚಿಂತನೆಯನ್ನು ಬೆಳೆಸಿಕೊಳ್ಬೇಕಾದಂಥ ಅಗತ್ಯ ಯಾವತ್ತಿಗಿಂತ ಹೆಚ್ಚು ಇವತ್ತಿನ ಯುವ ಜನಾಂಗದಲ್ಲಿದೆ. ನಮ್ಮ ಹಿರಿಯರು ಮಾಡಿದ್ದನ್ನು ನೆನಪಿಸಿಕೊಳ್ಳುವಂಥದ್ದು, ಅದರ ಬಗ್ಗೆ ಗೌರವವನ್ನು ತಾಳುವಂಥದ್ದು ಅತ್ಯಂತ ಅಗತ್ಯ ಇವತ್ತಿನ ಸಂದರ್ಭದಲ್ಲಿ. ಅದನ್ನೇ ರಾಷ್ಟ್ರೀಯ ವಿಚಾರಧಾರೆ, ರಾಷ್ಟ್ರೀಯ ವಿಚಾರ ಅಂತ ಹೇಳುವಂಥ ಆ ಒಂದು ಶಬ್ದದ ಮೂಲಕ ಅದನ್ನೇ ಹೇಳುವಂಥದ್ದು. ಇದೆಲ್ಲ ಗುಣಗಳನ್ನು ನೀವು ಮೈಗೂಡಿಸಿಕೊಂಡು ಈ ಶಿಬಿರದ ಪ್ರಯೋಜನವನ್ನು ಪಡೆಯಿರಿ. ಮುಂದೆ ನಿಮ್ಮ ಜೀವನದಲ್ಲಿ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಅಧ್ಯಕ್ಷೀಯ ಎರಡು ಮಾತುಗಳನ್ನು ಮುಗಿಸ್ತೇನೆ. ಒಂದೇ ಮಾತನ್ನು ಒಂದೆರಡು ವಿಚಾರಗಳು. ಒಂದು, ಆಗ ಧರ್ಮಪಾಲರು ಸರ್ ಹೇಳಿದ್ರು, ನನಗೆ ಕೂಡ ಹಾಗೆ ಅನಿಸಿತು. ಸ್ವಲ್ಪ ಮಕ್ಕಳು ಮಂಕಾಗಿ ಕಾಣ್ತಾರೆ ಒಂದು ಆರಂಭದ ದಿವಸ. ಮತ್ತೊಂದು ಮುಖ್ಯವಾಗಿ NSS ಅಂದರೆ ಏನು ಅಂತ ಗೊತ್ತಿದೆಯಾ ಅಂತ ಕೇಳುವಾಗ ಕೆಲವರಿಗೆ ಗೊತ್ತಿಲ್ಲ. ಸರ್, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಯಾರಿಗೆ ಗೊತ್ತಿಲ್ಲ ಅವರನ್ನೇ ಕರ್ಕೊಂಡು ಬಂದರು. ಸತ್ಯ ಹೇಳ್ತೇವೆ, ಇದರಲ್ಲಿ ಬ್ರಿಲಿಯಂಟ್ ಮಕ್ಕಳು ಅಂತ ಇಲ್ಲ, ನಾವು ಬ್ರಿಲಿಯಂಟ್ ಅಂತ ಗಮನಿಸ್ತೇವ ಅಂಥವರೇ ಇಲ್ಲ. ವಿಪರೀತ ಪುತ್ರಿ ಮಕ್ಕಳು ಅಂತ ಯಾರಿದೆ ಅವರೂ ಇಲ್ಲ. ಇಲ್ಲಿ ಒಂದು ಮಧ್ಯಮ ವರ್ಗದ ಕಲಿಬೇಕು ಅಂತ ಆಸಕ್ತಿ ಇರುವ ಹೇಮಂತ್ ಸರ್ ಹೇಳಿದ ಹಾಗೆ 554 ಸ್ಟೂಡೆಂಟ್ಸ್ಗಳಲ್ಲಿ 50 ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿದ್ದು 104 ಸ್ಟೂಡೆಂಟ್ಸ್ಗಳು NSSನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ. 104 ಮಕ್ಕಳಲ್ಲಿ ಈಗ ನಾವು 52 ಮಕ್ಕಳನ್ನು ಮಾತ್ರ ಅಂದರೆ ಒತ್ತಾಯಕ್ಕೆ 2 ಮಕ್ಕಳನ್ನು ಸೇರಿಸಿ ಮಾಡೋದು ಒಂದು ವಿಚಾರ. ಹಾಗಾಗಿ ಬಹುಶಃ ಇವತ್ತು ಗಣೇಶ ಹೇಳಿದಾಗೆ 2 ದಿವಸವಾಗಿ ಇವರ ಸ್ಥಳವೇ ಬೇರೆ ಆಗ್ತದೆ. ಪರಿಪೂರ್ಣ ಸ್ಟೂಡೆಂಟ್ಸ್ಗಳಾಗಿ ಇಲ್ಲಿಂದ ಹೊರಗೆ ಹೋಗಬೇಕು ಅಂತ ನಾವು ಮೊದಲೇ ಮತ್ತೆ ಹೇಳಿದ್ದೇವೆ. ಹಾಗಾಗಿ ಅದರಲ್ಲಿ ಸರಿಯಾಗ್ತದೆ. ಸಾಧ್ಯ ಆದರೆ ಸಮಾರೋಪಕ್ಕೆ ಬರ್ತೇನೆ. ಇನ್ನೊಂದು ಮುಖ್ಯವಾದ ವಿಚಾರ ನನಗೆ ಹೇಳಿಕೆ ಬಂದದ್ದು, ಯಾಕೆಂದರೆ ಅದು ಅಧಿಕೃತ ದಾಖಲೆ ಎನ್ನುವ ಕಾರಣಕ್ಕಾಗಿತ್ತು. ನಮ್ಮ ಇಡೀ ರಾಷ್ಟ್ರೀಯ ಸೇವಾ ಯೋಜನೆಯ ಒಟ್ಟು ಧ್ಯೇಯ ನನಗಲ್ಲ ನಿನಗೆ. ಆದರೆ ಈ ವರ್ಷದ ಅದಕ್ಕೆ ಪ್ರತಿ ವರ್ಷ ಒಂದೊಂದು ದಾಖಲೆ ಕೊಡ್ತಾರೆ. ಈ ವರ್ಷ ಜೀವ ವಿರೋಧಿ ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ, ಲಿಂಗ ಸಮಾನತೆ ಸಾಧಿಸಿ. ಮಕ್ಕಳಿಗೆ ಗೊತ್ತಿರಬೇಕು, ಈ ವರ್ಷದ NSSನ ಧ್ಯೇಯವಾಕ್ಯ ಜೀವ ವಿರೋಧಿ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿಲ್ಲಿಸಿ. ಅಂದರೆ ಇಂಥದ್ದೇನಾದರೂ ನಿಮ್ಮ ಗಮನಕ್ಕೆ ಬಂದರೂ ಕೂಡ ಅದನ್ನು ಸರಿಪಡಿಸುವಂಥ ಜವಾಬ್ದಾರಿ ಈ ಮಕ್ಕಳಿಗಿದೆ. ಲಿಂಗ ಸಮಾನತೆಯನ್ನು ಸಾಧಿಸಿ, ಎಲ್ಲರೂ ಒಂದೇ, ಅದರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಲ್ಲ. ಇದನ್ನು ನೀವು ಈ 50 ಜನ ಒಂದು 10 ಜನರಿಗೆ ಹೇಳಿದರೂ ಕೂಡ 500 ಜನರನ್ನು ನೀವು ಪರಿವರ್ತನೆ ಮಾಡಲಿಕ್ಕೆ ಆಗ್ತದೆ. ಆ ವಿಚಾರವನ್ನು ತಿಳಿಸಲಿಕ್ಕಾಗಿ ಇಲ್ಲಿ ಅವಕಾಶ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಸಂದೇಶವನ್ನು ನೀಡಿದ ಡಾಕ್ಟರ್ ಸುರೇಶ್ ಕುಮಾರ್ ಗುರೂರು ಅವರಿಗೆ ಮತ್ತು ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಈಗ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಪ್ರಾಂಶುಪಾಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಶ್ರೀರಾಮ ದೇವರು ಇವನನ್ನು ರಾವಣನನ್ನು ಕೊಂದು ಲಂಕೆಯಲ್ಲಿ ಇರ್ತಾರೆ. ಲಕ್ಷ್ಮಣ ಹೇಳ್ತಾನೆ, ನಾವು ಲಂಕೆಯಲ್ಲೇ ಇರೋದು, ತುಂಬ ಚೆನ್ನಾಗಿದೆ ಇದು ಲಂಕೆ, ಮರಳಿ ಭಾರತಕ್ಕೆ ಹೋಗೋದು ಬೇಡ ಅಂತ. ಆಗ ಶ್ರೀರಾಮದೇವರು ಹೇಳ್ತಾರೆ, ಜನನಿ ಜನ್ಮಭೂಮಿಷ್ಟ ಸ್ವರ್ಗ ಸ್ವೀಕರಿಸಿ, ಭಾರತವೇ ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ಅಂದರೆ ಭಾರತದಲ್ಲಿ ಮಾಡಬೇಕಾದ ತುಂಬ ಕೆಲಸ ಇದೆ, ತುಂಬ ಜವಾಬ್ದಾರಿ ನನಗಿದೆ ಅಂತ ಶ್ರೀರಾಮದೇವರು
ಭಾರತಕ್ಕೆ ಮರಳ್ತಾರಂತೆ. ಶ್ರೀರಾಮದೇವರ ಹೆಸರನ್ನೇ ಇಟ್ಕೊಂಡಿರುವಂಥ ರಾಮಕುಂಜೇಶ್ವರದ ವಿದ್ಯಾರ್ಥಿಗಳು ತುಂಬ ಜವಾಬ್ದಾರಿಯನ್ನು ಪಡೆದುಕೊಳ್ಳಲಿಕ್ಕಾಗಿ ಭಾರತಿಗೆ ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಜವಾಬ್ದಾರಿಯುತವಾಗಿ ನೀವೆಲ್ಲರೂ ವರ್ತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ ಚೈತ್ರ ಮ್ಯಾಮ್ ಇವರು. ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ ಕುಮಾರ್ ಕೂಡೂರು, ಅಧ್ಯಕ್ಷರು, ಶ್ರೀ ಭಾರತಿ ವಿದ್ಯಾಸಂಸ್ಥೆಗಳು ಆಲಂಕಾರ, ಇವರಿಗೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆಯೇ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀ ಕೆ ಸುಬ್ರಹ್ಮಣ್ಯರಾವ್, ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಶರವೂರು, ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳಾದಂಥ ಶ್ರೀ ರಾಧಾಕೃಷ್ಣ KS ಇವರ ಅನುಪಸ್ಥಿತಿಯಲ್ಲಿ ಅವರಿಗೂ ಧನ್ಯವಾದಗಳು. ಹಾಗೆಯೇ ಶ್ರೀ ಕೃಷ್ಣಕುಮಾರ್ ಅಕ್ರಿಜಾಲು, ಗೌರವಾಧ್ಯಕ್ಷರು, ಶ್ರೀ ಭಾರತಿ ಹಿರಿಯ ಪ್ರಾಥಮಿಕ ಶಾಲೆ ಆಲಂಗಾರು, ಇವರಿಗೂ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಅದೇ ರೀತಿ ಶ್ರೀ ಧರ್ಮಪಾಲರಾವ್ ಕಚೆ, ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಆಲಂಕಾರ, ಇವರಿಗೂ ಎಲ್ಲರ ಪರವಾಗಿ ಅಭಿನಂದನೆಗಳು. ಹಾಗೆಯೇ ಶ್ರೀ ಹೇಮಂತರೈ ಮನವಳಿಕೆ, ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಶ್ರೀ ಕ್ಷೇತ್ರ ಶರವೂರು, ಇವರಿಗೂ ಧನ್ಯವಾದಗಳು. ಅಂತೆಯೇ ಶ್ರೀ ಇಂದುಶೇಖರ ಶೆಟ್ಟಿ, ಭಾರತೀಯ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಹಾಗೂ NSS ಶಿಬಿರ ಅಧಿಷ್ಠಾನ ಸಮಿತಿ ಇದರ ಸದಸ್ಯರಾಗಿರುವಂಥ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಶಿಬಿರ ಅನುಷ್ಠಾನ ಸಮಿತಿಯ ಸದಸ್ಯರಾಗಿರುವಂಥ ಶ್ರೀ ಗಣೇಶ್ ಕುಮಾರ್, ಇವರಿಗೂ ಧನ್ಯವಾದಗಳು. ಇನ್ನು ರಕ್ಷಕ ಶಿಕ್ಷಕ ಸಂಘದ ನೂತನ ಅಧ್ಯಕ್ಷರಾಗಿರುವಂಥ ಶ್ರೀ ಉಮೇಶ್ ಪೆರುವಾಜಿ, ಇವರಿಗೂ ಧನ್ಯವಾದಗಳು. ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀ ಚಂದ್ರಶೇಖರ್ K, ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಶ್ರೀ ಭಾರತಿ ಆಂಗ್ಲ ಮಾಧ್ಯಮ ಶಾಲೆ ಆಲಂಗಾರು, ಇಲ್ಲಿಯ ಮುಖ್ಯ ಗುರುಗಳಾದಂಥ ಶ್ರೀ ಸತೀಶ್ ಕುಮಾರ್ ಜಿಯಾ, ಇವರಿಗೂ ಧನ್ಯವಾದಗಳು. ಹಾಗೆಯೇ ಭಾರತಿ ಕನ್ನಡ ಮಾಧ್ಯಮ ಶಾಲೆ ಮುಖ್ಯ ಗುರುಗಳಾದಂಥ ಆಶಾ ಮಾತಾಜಿ, ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಧನ್ಯವಾದಗಳು. ಇನ್ನು ಕಾರ್ಯಕ್ರಮದ ಶಿಬಿರಾಧಿಕಾರಿಗಳಾದಂಥ ಶ್ರೀ ಕೀರ್ತನ್, ಇವರಿಗೂ ಸಹ ಶಿಬಿರಾಧಿಕಾರಿಗಳಾದಂಥ ಶ್ರೀ ತಿಲಕಾಕ್ಷ ಇವರಿಗೂ ಹಾಗೂ ಕುಮಾರಿ ಸುಜಾತ, ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಘಟಕದ ನಾಯಕ ಮತ್ತು ನಾಯಕಿಯಾದಂಥ ಶ್ರೀ ಅಶ್ವಥ್ ಹಾಗೂ ಕುಮಾರಿ ಮಾನ್ಯ, ಇವರಿಗೂ ಧನ್ಯವಾದಗಳು. ಇಲ್ಲಿ ನಮ್ಮೊಂದಿಗಿರುವಂಥ ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂಥ ಶ್ರೀ ರವಿ ಸರ್ ಹಾಗೂ ಶ್ರೀ ಗಣೇಶ್ ಸರ್, ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಉದ್ಘಾಟನಾ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿದಂಥ ಶ್ರೀಯುತ ಚೇತನ್, ಇವರಿಗೂ ಧನ್ಯವಾದಗಳು. ನೆರೆದಿರುವಂಥ ಎಲ್ಲ ಶಿಬಿರಾರ್ಥಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮುಂದಿನ 7 ದಿನಗಳ ಕಾಲದ ಶಿಬಿರಕ್ಕೆ ಭಗವಂತ